ಅದೇನಿಲ್ಲ ಕಣ. ಇಬೋ 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 ಎಲ್
ಇನ್ಸ್ಪೆಕ್ಟರ್ ನಾಗಾರ್ಜುನ್ ದಿಂಡಿಗಲ್ ಪೊಲೀಸ್ ಸ್ಟೇಷನ್ ಇಂದ ಆ ಸಿಡಿ ಫೈಲ್ ಕೇಳಿದ್ನಲ್ಲ, ಸ್ವಲ್ಪ ಕೊಟ್ಟು ಕಳಿಸ್ತೀರಾ? ಇಮಿಡಿಯೇಟ್ ಆಗಿ ಕೊಟ್ಟು ಕಳಿಸಿ. ಓವರ್. ಏನಪ್ಪ ಸ್ವಲ್ಪ ಬೇಗ ಮಾಡ್ತೀಯಾ? ಸರಿ ಸರ್. ಸರ್ ಹಾ? ಸರ್ ಬರ್ತಾ ಇದ್ದಾರಂತೆ ಸರ್. ಬರ್ಲಿ ಬಿಡು, ಯಾಕೆ ಹೆದರ್ಕೋತಾ ಇದೆಯಾ? ಸೂಸೈಡ್ ಪಾಯಿಂಟ್ ಅಲ್ಲಿ ಇದಕ್ಕಿಂತ ಕ್ರೂರವಾಗಿ ಕೇಸ್ ಎಲ್ಲ ನೋಡಾಯ್ತು. ಕೇಸ್ ಬಗ್ಗೆ ಅಲ್ಲ ಸರ್, ಮತ್ತೆ ನಮ್ಮ ಆಫೀಸರ್ನ ನೆನೆಸ್ಕೊಂಡ್ರೆ ನಡುಗುತ್ತೆ ಸರ್. ಒಂಥರ ರೂಢಾಗಿ ನಡ್ಕೊಂತಾರೆ ಸರ್. ಯಾವ ಸಮಯದಲ್ಲಿ ಏನು ಮಾಡ್ತಾರಂತಲೇ ಗೊತ್ತಾಗೋದಿಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ಒಬ್ಬ ಅಕ್ಕಿಷ್ಟು ಬಾಯಿ ಬಿಡ್ಲಿಲ್ಲ ಅಂತ ಅವ್ನ ನೆತ್ತಿಗೆ ಶೂಟ್ ಮಾಡಿಬಿಟ್ರು ಸರ್. ಯಾರು ಏನೂ ಮಾಡೋಕ್ಕಾಗಲಿಲ್ಲ ಸರ್. ಏನಂದ್ರೆ ಅವ್ರ ಮಿನಿಸ್ಟ್ರು ಅಳಿ ಅಲ್ವಾ, ಅದಕ್ಕೆ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಓ ಅವ್ರು ಬಂದ್ರು, ಬಾ ಏನ್ ನೋಡೋಣ. ಸರ್ ಗುಡ್ ಮಾರ್ನಿಂಗ್ ಸರ್. ಮೇಲ್ ಸರ್, ವಯಸ್ಸು 35 ಒಳಗಿರ್ಬೇಕು ಸರ್. ಆಮೇಲೆ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ದೀವಿ, ಇನ್ನೂ ಐಡೆಂಟಿಫಿಕೇಶನ್ ಆಗಿಲ್ಲ. ವಿಚಾರಣೆ ಮಾಡ್ತಿದ್ದೀವಿ ಸರ್. ಯಾರು ಸಸ್ಪೆಕ್ಟ್? ಸರ್ ಸಸ್ಪೆಕ್ಟ್ ಎಲ್ಲ ಯಾರೂ ಇಲ್ಲ ಸರ್. ಎಣ್ಣೆ ಹೊಡೆಯಕ್ಕಂತ ಬಂದವರು ನೋಡಿದ್ದಾರೆ ಸರ್. ಹೇಯ್ ಬಾರಯ್ಯ ಸರ್, ಇವರೇ ಸರ್. ನಾನು ಏನು ಮಾಡಿಲ್ಲ ಸರ್. ಸಾಯಿಸ್ಬಿಡ್ತೀನಿ, ಹೋಗೋ ಕಡೆ. ಕ್ರೈಮ್ ಸೀನ್ ಸರ್ ಆಕ್ಸಿಡೆಂಟ್ ಕೂಡ ಆಗಿರ್ಬೋದು ಅಥವಾ ಮರ್ಡರ್ ಕೂಡ ಆಗಿರ್ಬೋದು ಸರ್. ಅನಿಮಲ್ ಟ್ರ್ಯಾಪ್ ಮತ್ತು ಟ್ರೇಸಸ್ ಇದೆಯಾ? ಆ ಥರ ಏನೂ ಇಲ್ಲ ಸರ್. ಸ್ನಿಪ್ಪರ್ ಡಾಗ್ ಕೂಡ ಹುಡುಕ್ತಾ ಇದೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆ ಡ್ರೋನಲ್ಲಿ ಕೂಡ ಹುಡುಕ್ತಾ ಇದ್ದೀವಿ ಸರ್. ಯಾಕೆ ಇಷ್ಟೊಂದು ಬಿಲ್ಡಪ್? ಸರ್ ತಲೆ ಕಾಣಿಸ್ತಿಲ್ಲ ಸರ್. ಸರ್ ಇಲ್ಲಿರೋ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬಿಡೋಣ. ಮುಂದಿಂದು ನಾನು ನೋಡ್ಕೋತೀನಿ. ಅಲ್ಲಿರೋ ಬ್ಲಡ್ ಸ್ಯಾಂಪಲು, ಉಗುರು ಮತ್ತೆ ಸ್ಕಿನ್ನು ಇದನ್ನೆಲ್ಲ ತಗೊಂಡು ಸೈನ್ಸ್ ಲ್ಯಾಬಿಗೆ ಕಳಿಸಿ. ರಿಪೋರ್ಟ್ ಬಂದಮೇಲೆ ಸರ್ಗೆ ಹೇಳ್ತೀನಿ. ಓಕೆ ಸರ್. ರೋಸಿ ಕಮ್. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಅರೆಸ್ಟ್ ವಾರೆಂಟ್ ಇದೆಯಾ? ಮೇಡಮ್ ಪ್ಲೀಸ್ ಕೋಆಪರೇಟ್ ಮಾಡಿ. ಯಾಕೆ ನನ್ನ ಅರೆಸ್ಟ್ ಮಾಡ್ತಿದ್ದೀರಾ? ಎನ್ಕ್ವೈರಿ ಮಾಡ್ಬೇಕಷ್ಟೇ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸುಮ್ಮನೆ ಯಾಕೆ? ಹೋಗು. ಏನು ಚೆನ್ನಾಗಿ ಬಾರಿಸ್ತಿದ್ದೀನ? ಸುಮ್ಮನೆ ನನ್ನ ನಿನ್ನ ಗ್ರೂಪಲ್ಲಿ ಸೇರಿಸ್ಕೊ. ಹಾಗೆ ಊರೂರು ಸುತ್ಕೊಂಡು ಪ್ರೋಗ್ರಾಮ್ ಮಾಡಿ
ಯಾರಿಗೂ ಗೊತ್ತಾಗ್ದಾಗೆ ಕೊಲೆ ಮಾಡಿ ಬಂದ್ಬಿಡೋಣ. ಹೇಳು. ಸರ್ ನೀವ್ ಏನ್ ಹೇಳ್ತಿದ್ದೀರ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಯಾವ ಕೊಲೆನೂ ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ಈ ಪ್ರಪಂಚದಲ್ಲಿ ಪೊಲೀಸವ್ರಿಗೆ ಇಷ್ಟ ಆಗ್ದಿರೋ ಮಾತು ಯಾವ್ದು ಗೊತ್ತಾ? ನನ್ಗೇನು ಗೊತ್ತಿಲ್ಲ ಅನ್ನೋದೇನೆ. ಟೆಲ್ ದ ಟ್ರೂತ್. ಚಿನ್ನ, ಟೆಲ್ ದ ಟ್ರೂತ್. ಎಷ್ಟು ಸಲ ಹೇಳೋದು? ಪ್ಲೀಸ್ ಡೋಂಟ್ ಕನ್ಸ್ಟ್ರೈನ್ ಮೀ. ನಿನ್ಗೇನು ಗೊತ್ತಿಲ್ವಾ? ಯಾಕಂದ್ರೆ ನನ್ಗೇನು ಗೊತ್ತಾಗ್ಬಾರ್ದು ಅಂತ. ನನ್ಗೊಂದು ಲಾಲಿಪಾಪ್ನ ಕೊಡಿಸ್ಬಿಡು. ನಾನೆಲ್ಲ ನೋಡು ಚೂಪ್ಕೊಂಡು ನೀನ್ ಹೇಳಿದನ್ ಕೇಳಿಸ್ಕೊಂಡು ಹೊಟ್ಟೋಗ್ತೀನಿ. ನನ್ನ ಹತ್ರನೇ ಕೊಬ್ಬಲ್ ಮಾತಾಡ್ತೀಯಾ? ನನ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಕೊಲೆ ಹೇಗ್ ಮಾಡ್ದೆ ಅಂತ ಹೇಳು, ಇಲ್ಲ ಅಂದ್ರೆ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀನಿ. ಹೇಳು. ನಾನು ಕೊಲೆ ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ. ಸರ್ 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 ಪ್ಲೀಸ್ ಸರ್, ಸರ್ ಬನ್ನಿ ಸರ್, ಹೇಳಿ ಸರ್, ಬನ್ನಿ ಸರ್. ಸ್ವಲ್ಪನೇ ಸಹ ಕುಡ್ದಿದ್ದು. ಇವನ್ ತರ ಒಳಗಡೆ ಹೋಗ್ಬೇಕಾ? ಜಡ್ ಸಾಹೇಬ್ರು ಕೇಳ್ತಾರೆ ಕುಡ್ದು ಓಡಿಸ್ತೀಯ ಅಂತ. ಹ್ಞೂ ಅಂತ ಒಪ್ಕೋ, ಅವಾಗಲೇ ನಿನ್ ಗಾಡಿ ನಿನಗೆ ಸಿಗೋದು. ಏನೋ ನಾನು ಹೇಳಿದ ಅರ್ಥ ಆಯ್ತಾ ನಿನ್ಗೆ? ನಾನು ಹೇಳಿದ್ದೀನಿ ಹಂಗೆ ಹೇಳು, ಅರ್ಥ ಆಯ್ತಾ? ಬಾಯ್ ಕಡೆ. ಸರಿ ಸರ್. ಸರ್ ಕೇಸ್ ನಂಬರ್ DC 687523 A1 ಅಕೀರಾ. ಸ್ವಾಮಿ ಶರಣಂ. ಏನಯ್ಯ ಇದು? ಖಾಲಿ ಮೊಟ್ಟೆನ ಬೇಯಿಸೋ ಥರ ಈ ಪೇಪರಲ್ಲಿ ಏನೂ ಇಲ್ಲ. ಸರ್, ಅಕ್ಯೂಸ್ಡ್ ಈಸ್ ನಾಟ್ ಕೋಪರೇಟಿಂಗ್. ನಾಟ್ ಕೋಪರೇಟಿಂಗಾ? ಅಕ್ಯೂಸ್ಡ್ ಏನ್ ನಿನ್ನ ಹೆಂಡ್ತಿನ ಕೋಪರೇಟ್ ಮಾಡೋದಕ್ಕೆ? ನೀನೇ ನಾಜೂಕಿಂದ ವಿಚಾರಣೆ ಮಾಡಬೇಕು. ಏನು ಗುರಾಯಿಸ್ತಿದ್ಯಾ? ಓ, ನಿನ್ನ ಮುಖನೇ ಆ ಥರನಾ? ಸರಿ, ಈ ಕೇಸಿಗೆ ಯಾವುದಾದ್ರೂ ಪ್ರಾಪರ್ ಎವಿಡೆನ್ಸ್ ಇದೆಯಾ? ಸ್ನಿಪರ್ ಡಾಗ್ ಐಡೆಂಟಿಫೈ ಮಾಡಿದ್ದೆ ಸರ್. ಆ ಅಮ್ಮನ ಮನೆಗೆ ಹೋಗೋಕ್ಕೂ ಮುಂಚೆ ನಾಯಿ ಬಂದು ನಿಂತ್ಕೊಳ್ತು. ಆಮೇಲೆ ಕ್ರೈಮ್ ಸೀನಲ್ಲಿ ಸಿಕ್ಕಿದ್ದಂಥ ಕೆಲವು ವಸ್ತುಗಳು ಇವ್ರ ಮನೆಯಲ್ಲೂ ಕೂಡ ಇದ್ವು ಸರ್. ಸ್ವಾಮಿ ಶರಣಂ. ಫೋರೆನ್ಸಿಕ್ ರಿಪೋರ್ಟಲ್ಲಿ ಏನು ಹೇಳಿದೆ? ಕೊಲೆ ಮಾಡಿರೋ ವ್ಯಕ್ತಿ ಹೈಟು ವೇಟ್ಗೂ ಇವಳು ಹೈಟು ವೇಟ್ಗೂ ಯಾವ ಸಂಬಂಧ ಇಲ್ಲ ಅಂತ ಇದ್ರಲ್ಲಿ ಬರ್ದಿದ್ಯಲ್ಲ. ಮೋಟಿವ್, ವಾಟ್ ಈಸ್ ದ ಮೋಟಿವ್? ಸರ್, ಅದಕ್ಕೇನೆ 1 ವೀಕ್ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದೀವಿ. 1 ವೀಕ್ ಕೊಟ್ರೆ ಏನು ದೊಡ್ಡದಾಗಿ ಕಿತ್ಬಿಡ್ತೀರಾ? ಮಿಸ್ ಅಕೀರಾ, ದ ಪೊಲೀಸ್ ಸ್ಟೇಟ್ ದಟ್ ಯು ಆರ್ ಕಮಿಟೆಡ್ ದ ಕ್ರೈಮ್. ವಾಟ್ ಈಸ್ ಯುವರ್ ವರ್ಷನ್? ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ. ನನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತನೂ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ ಸರ್. ಈ ಕೇಸಲ್ಲಿ A1 ಒಂದೇನಾ? ಎಸ್ ಸರ್. ಪೊಲೀಸ್ ಕಸ್ಟಡಿ ಅಕ್ಸೆಪ್ಟೆಡ್. ಥ್ಯಾಂಕ್ ಯು ಸರ್. ಇರೇ, ಪಾಲಿಗ್ರಾಫ್ ಮತ್ತೆ ಸೈಕಾಲಜಿಕಲ್ ಎಕ್ಸಾಮಿನೇಷನ್ಗೆ ಪರ್ಮಿಷನ್ ಇದೆ, ಪ್ರೊವೈಡೆಡ್ ಅ ಲೇಡಿ ಆಫೀಸರ್ ಈಸ್ ಇನ್ವಾಲ್ವ್ಡ್ ವಿತ್ ದ ಪ್ರೊಸೀಡಿಂಗ್ಸ್ ಬಿಕಾಸ್ ಇಟ್ ಈಸ್ ಅ ಕಲ್ಪಬಲ್ ಹೋಮಿಸೈಡ್. ಏನು? ಆಮೇಲೆ A1 ಅನ್ನ ಮರ್ಯಾದೆಯಾಗಿ ಟ್ರೀಟ್ ಮಾಡಿ. ಕೇಸ್ ಪೋಸ್ಟೆಡ್ ಫಾರ್ ದ 28th. ನೆಕ್ಸ್ಟ್ ಕೇಸ್. ನೀನೇ ಅಲ್ವೇನೆ ನನ್ನ ಮಗುನ ಕೊಂದಿದ್ದು? ನಿಜ ಹೇಳೋ. ನಾನು ಯಾರನ್ನೂ ಕೊಂದಿಲ್ಲ. ಕೊಲ್ಲಿಲ್ವಾ? ನನ್ನ ಮಗನ ಕೊಲ್ಲಿಲ್ವಾ? ಹೇಳೇ, ಹೇಳೋ. ಸಾಯಿಸ್ಬಿಡ್ತೀನಿ ನಿನ್ನ. ನೀವ್ ಯಾರು ಅಂತಾನೆ ನನಗ್ ಗೊತ್ತಿಲ್ವಾ? ಹೆಂಗ್ ಬಾಯಿ ಬಿಡ್ತೀನಿ ನೋಡ್ತೆ. ಹೇಳೋ, ನಿನ್ನ ಕೊಂದ ಹೇಳು ಅನ್ನಲ್ಲ. ನಿನ್ನ ಯಾರೇ ಕೊಲೆ ಮಾಡಕ್ ಹೇಳಿದ್ದು? ಇವಳು ಹಿಂಗ್ ಹೇಳಿದ್ರೆ ಕೇಳೋದಿಲ್ಲ. ಇವಳು ಹೆಂಗ್ ಬಾಯಿ ಬಿಡಿಸ್ಬೇಕಂತ ನನಗೆ ಚೆನ್ನಾಗ್ ಗೊತ್ತು. ಅವನ್ ತುಂಬಾ ಕೋಪದಲ್ಲಿದ್ದಾನೆ. ಹೇಳು, ಹೇಳೇ.
ಬರ್ದಲೆ ಬಿಡೋದಿಲ್ಲ. ನೀನ್ ಹೇಳೋದಿಲ್ಲಲ್ವಾ? ನಿನ್ ತಲೆ ತೆಗಿತೀನಿ. ಆಫೀಸರ್ಸ್ ಸ್ಟಾಪ್. ಎವಾಲ್ಯೂಯೇಷನ್ ಕಂಪ್ಲೀಟೆಡ್. ಸರ್, ಈ ಹುಡುಗಿಯ ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಎವಿಡೆನ್ಸ್ ಇದೆ ಸರ್, ಕೊಲೆ ಇವರೇ ಮಾಡಿರೋದು. ಇಂಟ್ರೆನ್ಸಿಕ್ ಮೋಟಿವೇಶನ್ ಅನ್ನು ಅರಿವೇ ಅವಳಿಗಿಲ್ಲ. ಇವಳು ಕೊಲೆಗಾತಿ ಆಗಿದ್ದಿದ್ರೆ ಅವರಿಬ್ಬರಲ್ಲಿ ಒಬ್ಬರ ಮೇಲಾದ್ರೂ ಇವಳು ಕೈ ಮಾಡಿರೋಳು. ಇವಳು ಇನ್ನೋಸೆಂಟ್ ಸರ್, ಅಫೆಂಡು ಮಾಡಿಲ್ಲ, ಡಿಫೆಂಡು ಮಾಡಿಲ್ಲ. ಇದಕ್ಕೂ ಮೀರಿ ನೀವು ಈ ಟೆಸ್ಟ್ನ ಕಂಟಿನ್ಯೂ ಮಾಡಿದ್ರೆ ಇಟ್ ವಿಲ್ ಕಾಸ್ ಓನ್ಲಿ ಸೀಸ್ ಮೆಂಟಾಲಿಟಿ. ಡಾಕ್ಟರ್, ಇವಳೆ ಕೊಲೆ ಮಾಡಿ ನಮ್ಮನ್ನೆಲ್ಲ ಯಾಮಾರಿಸ್ತಾ ಇದ್ದಾಳೆ. ಸಾಧ್ಯ ಇಲ್ಲ ಸರ್. ಯಾವಾಗಲೂ ನಾನು ಕೊಡೋಂಥ ರಿಪೋರ್ಟ್ ಸತ್ಯವಾಗಿರುತ್ತೆ. ನಿಮ್ಮ ಫೇವರ್ ಆಗೇ ಬೇಕು ಅಂತಂದ್ರೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಏಯ್, ಕೆಳಗಿಳಿಸ. ನಿಜ ಒಪ್ಕೋ, ಇಲ್ಲ ಅಂದ್ರೆ ಶೂಟ್ ಮಾಡಿ ಹೋಗ್ತಾ ಇರ್ತೀನಿ. ಯಾಕೆ ಕೊಲೆ ಮಾಡಿದೆ? ನೀನು ಜಡ್ಜನ್ನ ಯಾಮಾರಿಸ್ಬೋದು, ಸೈಕ್ಯಾಟ್ರಿಸ್ಟ್ನ ಯಾಮಾರಿಸ್ಬೋದು, ನನ್ನನ್ನು ಯಾಮಾರ್ಸೋಕ್ಕಾಗಲ್ಲ. ಹೇಳೆ, ಯಾಕೆ ಕೊಲೆ ಮಾಡಿದೆ? ನನ್ನ ಹೆಸರು ಅಕೀರಾ. ನನಗೆ 4 ಜನ ಫ್ರೆಂಡ್ಸ್. ನಾವೆಲ್ಲ ಸೌಂಡ್ ಡಿಸೈನರ್ಸ್. ಮ್ಯೂಸಿಕ್ ನಮ್ಮ ಹಾಬಿ. ಆಮೇಲೆ ನಮ್ಮಪ್ಪ, ಅವರು ಇಂಡಿಯಾದಲ್ಲಿ ದೊಡ್ಡ ಸೌಂಡ್ ಡಿಸೈನರ್. ಬೇಸಿಕಲಿ ಹಾಯ್ ಹಾಯ್ ಹಾಯ್. ಹೇ ಡ್ಯಾಡ್. ಹಲೋ ಡ್ಯಾಡ್. ಹಾಯ್ ಪಾಪ್ಸ್. ಹಾಯ್. ವರ್ಕ್ಶಾಪ್ ಹೇಗಿತ್ತು? ಒಳ್ಳೆ ರೆಸ್ಪಾನ್ಸ್ ಡ್ಯಾಡ್. ವಾವ್, ದಟ್ಸ್ ಆಸಮ್. ನನ್ನ ಮಗಳು ಬೆಸ್ಟ್ ಅಂತ ನಂಗೆ ಗೊತ್ತು. ಬಾವ್, ಅಪ್ಪನ ಮಗಳು ಎಷ್ಟು ಕ್ಲೋಸ್ ಆಗಿದಾರಲ್ವಾ? ಎಸ್, ನನಗೂ ಒಬ್ಬ ಡ್ಯಾಡಿ ಅಂತ ಇದ್ದಾನಲ್ಲ. ಛೇ, ಮೈ ಡ್ಯಾಡಿ ಇಸ್ ಹೀರೋ. ಅವನ ಅದಕ್ಕಿಂತ ಕೇವಲ ಕಣ. ಮುಚ್ಕೊಂಡು ಹೋಗಲೇ. ಲೇ, ವಾಟರ್ ಮಿಕ್ಸ್ ಮಾಡೆ. ಏನ್ ಯಾವಾಗ್ಲೂ ನೋಡಿದ್ರು ಕುಡಿ ಕುಡಿ ಅಂತೇಳಿ ಕುಡಿತಾನೆ ಇರ್ತೀರಾ? ಯು ಗೈಸ್ ಆರ್ ವರ್ಸ್ಟ್. ಏಯ್ ಬಿಟ್ಟೈ. ಅವಳೆ ಜಾಸ್ತಿಯಾಗಿ ಮಾತಾಡ್ತಾವಳೆ. ಡ್ರಿಂಕ್ಸ್ ಇನ್ನೂ ಜಾಸ್ತಿ ಇದೆ, ಬಿ ಕಾಮ್. ಓಕೆ, ಅದೆಲ್ಲ ಖಾಲಿ ಮಾಡ್ತೀವಿ. ಯೋರ್ ಡ್ರಿಂಕ್. ಥ್ಯಾಂಕ್ ಯು ಸೋ ಮಚ್. ಚಿಯರ್ಸ್. ಹೇ ಗೈಸ್, ನಾಳೆ ಪ್ಲಾನ್ ಪಕ್ಕ, ಆದ್ರೆ ನಾನಿರೋದಿಲ್ಲ. ವಾಟ್? ಅನ್ಫಾರ್ಚುನೇಟ್ಲಿ ನಾನು ವೆಸ್ಟರ್ನ್ ಘಾಟ್ಸ್ಗೆ ಹೋಗ್ಬೇಕು. ನೋ ವೇ ಡ್ಯಾಡ್. ಇಂಪಾರ್ಟೆಂಟ್ ಪ್ರಾಜೆಕ್ಟ್, ದ ಮಿಸ್ಟ್ರಿ ಆಫ್ ದಿ ಫಾರೆಸ್ಟ್ ಅಂಡ್ ಇಟ್ಸ್ ಕ್ರೀಚರ್ಸ್. ಓ ಯೇ, ಹಾಲಿವುಡ್ ಡಾಕ್ಯುಮೆಂಟ್ರಿ ರೈಟ್? ಯಾ, ಐ ಆಮ್ ಬೀಯಿಂಗ್ ಎ ಪಾರ್ಟ್ ಆಫ್ ಇಟ್. ಡೆಡ್ಲೈನ್ ಎಲ್ಲ ತುಂಬಾ ಕಮ್ಮಿ ಇದೆ. ಬಾಬ್, So ಯಾವ್ದ್ರ ಬಗ್ಗೆ ನನಗೆ ಬೇರೆ ಮಾತಾಡ್ತಿದ್ದಾರೆ? ದಾರಿ ಇಲ್ಲ. ಅರ್ಥ ಆಗಿರೋ ಥರ ಬಾಬ್. ನಾವು ಕಬಿನಿ ಫಾರೆಸ್ಟ್ ರೆಕಾರ್ಡಿಂಗ್ಗೆ ಪ್ಲಾನ್ ಮಾಡ್ತಿದ್ದೀವಿ. ವಾವ್, ದಟ್ಸ್ ಆಸಮ್. ನಾನು ನನ್ನ ಕೆಲಸ ಮುಗಿಸ್ಕೊಂಡು ಐ ಜಾಯ್ನ್ ಯು ಗೈಸ್ ಇನ್ ಕಬಿನಿ. ಶೋರ್. ಡ್ಯಾಡ್, ಡೋಂಟ್ ಕಮ್. ನೀವಲ್ಲಿ ಬಂದು ನಮ್ಮ ಪ್ರೈವಸಿ ಹಾಳು ಮಾಡಬೇಡಿ ಪ್ಲೀಸ್. ಸಾರಿ ಡ್ಯಾಡ್, ಆಸ್ ಯೂಶುವಲ್ ಸ್ವಲ್ಪ ಜಾಸ್ತಿ ಆಯ್ತು. ಅಮ್ಮ, ಹಿ ಡ್ರಾಂಕ್. ನೋ ನೋ, ನಾವಷ್ಟೇ ಕುಡಿದಿರೋದು. ಬಂದು ವಿಚಾರಿಸ್ಕೊತೀನಿ. ಓಕೆ ಡಿಯರ್, ಚಿಯರ್ಸ್. ಐಲ್ ಹ್ಯಾವ್ ದಿಸ್ ಡ್ರಿಂಕ್ ಅಂಡ್ ಗೋ ಅಪ್. ತುಂಬಾ ಟೈರ್ಡ್ ಆಗಿದೆ, ಬೆಳಿಗ್ಗೆ ಬೇಗ ಹೇಳ್ಬೇಕು. ಗುಡ್ ನೈಟ್. ಏಕೆ ನೀನ್ ಗುಡ್ ನೈಟ್ ಹೇಳಿಲ್ಲ ಅಂದ್ರೆ ಅವ್ರು ಮಲ್ಗಲ್ವಾ? ಬಾಯ್ ಬಾಯ್. Good night, ಬಿ ಕೇರ್ಫುಲ್. ಬಿಟ್ರೆ ಯಾಕೋ ಅವತ್ತಪ್ಪ ರೆಕಾರ್ಡಿಂಗ್ಗೆ ಹೋಗುವಾಗ ಹೈವೇನಲ್ಲಿ ಆಕ್ಸಿಡೆಂಟ್ ಆಯಿತು. ಅದಕ್ಕಾಗಿ ಅವರು ಪ್ರಾಜೆಕ್ಟಿಗೆ ಹೋಗೋಕ್ಕಾಗಿಲ್ಲ. ಅಸಿಸ್ಟೆಂಟ್ಸ್ಗೆ ಪ್ರಾಜೆಕ್ಟನ್ನು ಕಳಿಸಿದ್ದಕ್ಕಾಗಿ ಸ್ವಲ್ಪ ಟೆನ್ಸ್ಡ್ ಆಗಿದ್ರು, ಬೇಜಾರು ಮಾಡ್ಕೊಂಡಿದ್ರು. ಅದರಿಂದ ನಾನು, ನನ್ನ ಫ್ರೆಂಡ್ಸು ಮಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಇಟ್ಸ್ ಕ್ರೀಚರ್ಸ್ ಪ್ರಾಜೆಕ್ಟ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ವಿ. I'm your baby.
ಗೈಸ್ ಗೆಟ್ ಡೌನ್. ಈ 12 ವೈರ್ಡ್ ಬರ್ಡ್ ಸೌಂಡ್ ರೆಕಾರ್ಡ್ ಮಾಡಿ ಕೊಟ್ರೆ ಮುಂದೆ ಬರೋ ಮಲ್ಟಿನ್ಯಾಷನಲ್ ಪ್ರಾಜೆಕ್ಟ್ ಎಲ್ಲ ನಮ್ಗೇನೆ. ಅಯ್ಯಯ್ಯೋ ಹಂಗಂದ್ರೆ ನಿಮ್ ಡ್ಯಾಡಿ ಏನ್ ಮಾಡ್ತಾರೆ? ಲೇ ಎಲ್ಲ ಒಂದೇ ಕಣೋ. ಲೇ ಅಕ್ಕಿ ಫಾರಿನ್ ಪ್ರಾಜೆಕ್ಟ್ ಆದ್ರೆ ಅವತಾರ 3 ನಾವೇ ಮಾಡೋಣ. ಹೌದು ವೀರಸ್ವಾಮಿ 2, 3 ಎಲ್ಲ ನಾವು ಮಾಡೋಣ. ಬಾಯಿ ಮುಚ್ಕೊಂಡ್ ಬಾರೋ ಬ್ಲಡಿ ಕಾಕ್ರೋಚ್. ಏನಪ್ಪ ಥ್ಯಾಂಕ್ಸ್ ಡ್ಯೂಡ್. ಏಯ್ ಶಾಕ್ ಕೊಡ ಸತ್ತೋಗ್ಬಿಟ್ಯಾ ಹೊರಗಡೆ ಬಾ. ಇಟ್ಸ್ ಓಕೆ ಓಕೆ. ಬಾಬ್ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಬಾಬ್. ಏನಾಗುತ್ತೆ ಬಾಬ್? ಹೌದು ಲೇಟ್ ಪಿಕಪ್. ಬಾಬ್ ಇದ್ ನಿಜವಾಗ್ಲೂ ನಿಮ್ಮ ಅಪ್ಪನ ಫ್ರೆಂಡ್ ಅವ್ರ ಮನೆನಾ ಇಲ್ಲ ನಿಮ್ಮ ಮನೆನೇನಾ? ನಮ್ಮ ಅಪ್ಪನ ಫ್ರೆಂಡ್ ಮನೆ ಕಣೋ. ಓ ಅಕ್ಕಿರಾ? ಓ. ಊಟ ಮತ್ತೆ ಬೇರೆ ಎಲ್ಲ ಹೇಗೆ? ಅದೆಲ್ಲ ಅರೇಂಜ್ ಆಗಿದೆ. ಓಕೆ ನೋ ಪ್ರಾಬ್ಲಮ್. ಇಲ್ಲಿಗೆ ಹೆಲ್ಪರ್ಸ್ ಬರ್ತಾರೆ. ಓಕೆ. ಲೇಡೀಸ್ ತಾನೇ ಬರೋದು? ಲೇಡೀಸೇ ಆದ್ರೆ ಏಜ್ 60. ಓಲ್ಡ್ ಇಸ್ ಗೋಲ್ಡ್ ಕೀರಾ. ಅವ್ನ್ ಇದ್ದಿದ್ದೆ ಬಿಟ್ಟಾಕ ಅವನ್ನ. ಏಯ್ ಸರಿ ರೂಮ್ ಒಳಗಡೆ ಹೋಗಿ. ಅಯ್ಯೋ ನೀನಾದ್ರು ತಗೊಳ್ಳೋ. ಎಲ್ಲಿ ರೂಮ್ ಹುಷಾರು. ಗೈಸ್ ತಗೊಂಡಾಯ್ತಾ? ತಗೊಂಡಾಯ್ತು. ಓಕೆ ನಮ್ಮ ಟಾರ್ಗೆಟೇ ಅಷ್ಟೊಂದು ವೈರ್ಡ್ ಬರ್ಡ್ ನ ಸೌಂಡ್. ಈಗ ಮುಂದೆ ಏನ್ ಬೇಕು ಅಂತ ಆಲ್ರೆಡಿ ಹೇಳಿದ್ಯಾ ಅಲ್ವಾ? ಹೇಳಿದ್ದೀವಿ. ನೋ ಕಿಡಿಂಗ್ ಅರೌಂಡ್. ಎಸ್ ಪಕ್ಕ ಪಕ್ಕ. ವಾವ್. ಏನು ಅಷ್ಟೇನಾ? ಹ್ಞೂ ಅಷ್ಟೇ. ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು. ಓಕೆ ನೋ ಪ್ರಾಬ್ಲಮ್. ಓಕೆ ಲೇ ಥಿಂಗ್ಸ್ ಎಲ್ಲ ತಗೊಳ್ರೋ. ಎತ್ಕೊಳ್ಳಲಿ. What a beautiful place, man. Wow. Wow. Marvelous. ಕೊಡಪ್ಪ. ಸ್ವಲ್ಪ ಇಟ್ಕೋ. ಐ ಜಸ್ಟ್ ಲವಿಂಗ್ ದಿಸ್ ಪ್ಲೇಸ್. ಯಾವಾಗ ಬರ್ತಾರೆ ಇವರು? ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನಲ್ಲ ಯಾರೋ ಕರ್ಕೊಂಬಂದವ್ರು ಇವರು. ಯೋ ಎಷ್ಟೊತ್ತಿಗೆ ಹೇಳಿದ್ರೆ ಎಷ್ಟೊತ್ತಿಗೆ ಬರ್ತಿದ್ದೀರಾ? ಬಾಬ್ ನಾನು ಮಾತಾಡ್ತೀನಿ. ನಿಂಬಾ ದೂಸ್ಟರ ತೆಲ್ಮಿ ದಿಂಚಗ ಕಕ್ಕ ತುಕ ಕಕ್ಕ. ಏನ್ ಕಾಗೆ ಹೊಡಿಸ್ತಿದ್ಯಾ? ಪ್ಲೀಸ್ ಮಾರಿ. ಏ ಇರೋ ಕೇಳ್ತಾ ಇದೀನಿ ಒಯ್ತಾನೆ ಇದೆಯಾ? ನಿಮ್ತ ದೋಸ್ತರ ತೆಲ್ಮಿ ನೀ ಕಾಕ ನೀ ಕಾಕ. ಏ ಸ್ಟಾಪ್ ಇಟ್. ಏನಮ್ಮ ಹಿಂಗಾಡ್ತಾವನೆ? ಏಯ್ ನೀನ್ ಹೆಂಗೋ ಕನ್ನಡ ಮಾತಾಡ್ತೀಯಾ? ಎಲ್ಲ ಮಾತಾಡ್ತಾರೆ ನಡಿ ಬರಲಿ. ಕನ್ನಡ ಕಲ್ತಿದ್ದಾನೆ. ಹಾ ಆನ್ಲೈನ್ ಕ್ಲಾಸಲ್ಲಿ ಕಲ್ತಿರ್ತಾನೆ. ಬಾರ. ಬಾಬ್. ಕಾಡಲ್ಲಿ ಇರೋರು ಕನ್ನಡ ಮಾತಾಡಲ್ಲ ಅಂತ ಯಾರು ಬಾಬಾ ಹೇಳಿದ್ದು? ಬಾಬ್ ಬಾಹುಬಲಿ ರಾಜಮೌಳಿ ಹೇಳಿದಾರೆ ಬಾಬ್. ಲೇ ಅವ್ರು ನೊಣ ಇಟ್ಕೊಂಡೆ ಸೇಡ್ ತೀರಿಸ್ಕೋಬಹುದು ಅಂತ ಹೇಳಿದ್ದಾರೆ. ಅವ್ರ ಮಾತು ಕೇಳ್ತೀಯಲ್ಲ ನೀನು. ಬಾ ನಮ್ ಕೆಲಸ ನಾವು ನೋಡ್ಕೊಂಡು ಹೋಗೋಣ. ಹೌದು ನೀವೆಲ್ಲ ಎಲ್ಲಿ ಉಳ್ಕೊಂಡಿರೋದು? ಪ್ಲಿಯೋ ವಿಲಾ. ಅಲ್ಲ ಉಳ್ಕೊಂಡಿರೋದು ಏನು? ಯೋ ಹೇಳ್ಬಿಟ್ಟು ಹೋಗಯ್ಯ. ಎಕ್ಸ್ಕ್ಯೂಸ್ ಮೀ. ಕೇಳಿದ್ರು ಸುಮ್ಮನೆ ಹೋಗ್ತಿದ್ಯಲ್ಲಯ್ಯ. ಈ ಕಾಡಲ್ಲಿ ಅಪ್ಪಿ ತಪ್ಪಿ ಕೂಡ ಯಾರು ಒಬ್ಬೊಬ್ರೆ ಹೋಗ್ಬೇಡಿ. ನಮ್ಮನ್ ಒಂಟಿ ಆಗ್ಬಿಟ್ಟು ನೀನೆಲ್ಲೂ ಹೋಗ್ಬೇಡಪ್ಪ. ಹೌದು ದಮ್ ಜಾಸ್ತಿ ಹೊಡೆದ್ಬಿಟ್ಟು ಸುಸ್ತಾಗ್ತಿದೆ ಬಾಬ್. ನಿನ್ಗೆ ಕನ್ನಡ. ಲಿಸನ್ ಗೈಸ್, ಈ ಬರ್ಡ್ ತುಂಬಾ ಸೆನ್ಸಿಟಿವ್. ಚಿಕ್ಕ ಸೌಂಡ್ ಕೇಳಿಸ್ಕೊಂಡ್ರು ಹಾರೋಗುತ್ತೆ. ಸೊ ಬಿ ಅಲರ್ಟ್. ಎಲ್ಲ ಪಕ್ಕ. ಡೋಂಟ್ ವರಿ. ಮಿಸ್ ದಿಸ್. ಓಕೆ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋ. ಲೆಟ್ಸ್ ಕೀಪ್ ಗೋಯಿಂಗ್. ಓಕೆ ತುಂಬಾ ರೆಸ್ಟ್ ತಗೊಂಡ್ರು ಕಷ್ಟನೇ. ಹಾವು ನೋಡಿದ್ರು ಕೂಡ ಕಿರಿಚ್ಕೋಬಾರ್ದು. ಹಾ ಓಕೆ.
ಸೌಂಡ್ ಮಾಡ್ಬಿಡ್ವಾ? ಸೌಂಡ್ ಮಾಡ್ಬೇಡ, ಹಾರಾಗುತ್ತೆ. ಹೇ ಶಟ್ ಅಪ್. ಸುಮ್ಮನೆ ಸೈಲೆಂಟ್ ಆಗಿರಿ. ಅದು ಕೊಡಿಲಿ. ಸುಮ್ಮನಿರ್ಲಿ. ಹುಳ ಹುಳ? What the fish you did you bro? ವಾಟ್ ಯಾ? ಚಿಕ್ಕ ಹುಳ ಬಾ. ಆದ್ರೂ ನನ್ ಮೇಲೆ ಇತ್ತು ಬಾ. ಆಗಪ್ಪ. ಇನ್ಮೇಲೆ ಆ ಪಕ್ಷಿ ಇಲ್ಲಿಗೆ ಬರಲ್ಲ. Seriously bad. ಲೇ, ನಿನ್ ಮೇಲೆ ಕೂತಿದ್ರೆ ಏನೋ ಮಾಡ್ತಿದ್ದೆ? It's okay. ಮುಚ್ಕೊಂಡ್ ನಿಂತ್ಕೊಳ್ಳಲೇ. ನೋಡು ನಾನು ನಿನ್ನ ಸರಿ ಸರಿ ಸಾರಿ This. ಸಾರಿ.
ಅಕಿರಾ ಅಲ್ಲೇನ್ ಮಾಡ್ತಾ ಇದ್ಯಾ? ಡ್ಯಾಡ್ ಫೋನ್ ಮಾಡಿದ್ದಾರೆ. ಏನಾಯ್ತು? ಯಾ ಡ್ಯಾಡ್. ಅದಕ್ಕೇನೀಗ ನಡೀತಾ ಇದೆ? ಬಾಬ್, ಈ ಗಾಡಿಲಿ ಬರೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಿದೆ. ನೆಕ್ಸ್ಟ್ ಟೈಮ್ ಹೆಲಿಕಾಪ್ಟರಲ್ಲಿ ಬರಬೇಕು. ನೆಕ್ಸ್ಟ್ ಟೈಮ್ ಅಲ್ಲಿವರೆಗೂ ಇರ್ತೀಯ. ಅವ್ನಿಗೆ 2 ಬಿಯರ್ ಕೊಡ್ಸಂಗೆ ಲಾರಿ ಹಚ್ಚೋ. ಬೇಗ ಹೋಗಿ ತಗೊಂಡ್ ಬಾ. ಏನಿದು? ಇದೆಲ್ಲ ಯಾವ ಮೂಲೆಗೆ? ನೀರಿಗೆ ಸಲಲ್ಲ, ಇನ್ನೊಂದು ಸ್ವಲ್ಪ ಕೊಡು. ಸಾಕಾ? ಅಕ್ಕಿರಾ ಲೋ, ಅಷ್ಟೇ ಕಣೋ, ಓವರ್ ಆಗಿ ಮಾಡಬೇಡ. ಹೋಗೋ ಅವನ್ನ ಕರ್ಕೊಂಡು. ಲೇ, ಪರ್ಫಾರ್ಮೆನ್ಸ್ ಎಲ್ಲ ವೇಸ್ಟ್ ಆಯ್ತು. ಬಾ. ಈಗಲೇ ಹೀಗೆ ಆಡ್ತಿದ್ದಾನೆ, ಕುಡಿದ್ಮೇಲೆ ಇನ್ನು ಹೇಗೆ ಆಡ್ತಾನೋ ಏನೋ. ಕೂಡಿದ್ರೆ ವಾಮಿಟ್ ತಾನೇ ಹಾಕ್ಬೇಕು. ಒಳ್ಳೆ ಕಾರು ಎಲ್ಲ ಕಲರು ಅಲ್ಲ ಶೂಸ್ನ ನೋಡೋದಕ್ಕೆ ಡೀಸೆಂಟ್ ಆಗಿದ್ದೀರಾ. ಯಾಕೆ ವೈನ್ ಶಾಪ್ ಮುಂದೆ ನಿಲ್ಸಿದ್ರಿ? ಲೇಡೀಸ್ ಎಲ್ಲ ಅಲ್ಲಿ ನಿಂತ್ಕೋಬಾರ್ದು. ದೊಡ್ಡ ಲೆಜೆಂಡ್ಸ್ ಎಲ್ಲ ಅವ್ರ ಸಮಸ್ಯೆನ ಬಗೆಹರಿಸ್ಕೊಂಡು ರಿಲ್ಯಾಕ್ಸ್ ಮಾಡಕ್ಕೆ ಬಂದಿರ್ತಾರೆ. ಸ್ವಲ್ಪ ಮಿಸ್ ಆದ್ರೂ ದೊಡ್ಡ ಹೋರಾಟನೇ ನಡೆದೋಯ್ತದೆ. ಇದೊಂದು ಅದ್ಭುತವಾದ ಜಾಗ. ಇಲ್ಲಾಕೆ ನಿಂತ್ಕೊಂಡಿದ್ದೀರಾ? ಮೊದಲು ನಡೀರಿ. ಏ ಛೀ, ಟೆಕೆಲ ಇದೆಯಾ? ಟೆಕೆಲ್ ಇಲ್ವಂತೆ. ಅಬ್ಸಲ್ಯೂಟ್ ವೋಡ್ಕಾ? ಏಯ್, ಹಂಗಂದ್ರೆ ಏನು ಅಂತ ಕೇಳ್ತಾವ್ರೆ. ಡ್ರೈ ಇದೆಯಾ? ಡ್ರೈಜಿನ್ ಇದೆಯಾ? ಏನೋ ಅದು ಇಲ್ಲ. ಸರಿ ವಿಸ್ಕಿ ಇದೆಯಾ? ಸರಿ, ವಿಸ್ಕಿ ಆದ್ರೂ ಇದೆಯಾ? ಇದೆ. ಇದೆ. 3 ಫುಲ್ ತಗೊಂಡ್ಲಾ? ಸಾಕಾಗಲ್ಲ, 5 ಫುಲ್ ತಗೋ. ಚೇಂಜ್ ಇದೆಯಾ? ಪಾಕೆಟೇ ಇಲ್ಲ ಬಾಬ್. ಗೊತ್ತು. ಏನ್ ಇಷ್ಟೊಂದು ತೂಕ ಇದೆ? ಲೈ, ಇಟ್ಕೊಳ. ಮಚ್ಚ, 5 ಫುಲ್ ಬಾಟ್ಲು ಸಾಲುತ್ತಾ? Listen up, you don't mess with her. Just one punch, you go boom. Akira, she's bad, she's loud, she's mean. She ain't easy peasy, gotta level up. Akira. Hello, ma'am. Welcome. Hi. How much is that horn for? Just a minute, ma'am. Sure. Let me check. Excuse me, ma'am. ಈ ಡ್ರೆಸ್ಸಿಗೆ ಎಷ್ಟು ಬೆಲೆ? Sorry, ma'am. It's not for sale. ಯಾಕೆ? It's already booked, ma'am. Waiting for shipment. ಬೇರೆ ಇದೆಯಾ? Sorry, ma'am. It's an antique shop. ಇಲ್ಲಿ ನಿಮಗೆಲ್ಲ ಒಂದೇ ಪೀಸ್ ಸಿಗುತ್ತೆ. ಕಸ್ಟಮರ್ನ ಕನ್ವಿನ್ಸ್ ಮಾಡಿ ನಾನು ಇಲ್ಲ ಮ್ಯಾಮ್, ಅದು ನಮ್ಮ ಪಾಲಿಸಿ ಅಲ್ಲ. ಬೇರೆ ಬೇಕಾದ್ರೆ ನೋಡಿ. ಹಲೋ. ಎಸ್ ಮ್ಯಾಮ್. ಇದಕ್ಕೆ ಎಷ್ಟು ಬೇಕಾದರೂ ಕೊಡ್ತೀನಿ. ಬಾಬ್, ಏನೇ 1000 ಆಡ್ ಮೇಲೆ ಆಡಿದ್ರು ಈ ಮಾಸ್ಟರ್ ಬ್ಲಾಸ್ಟರ್ ಆಡ್ ಮಾತ್ರ ಮರ್ತು ಹೋಗ್ತಿದೆ ಬಾಬ್. ಹೌದಲ್ಲ? ಐ ನೋ. ಸ್ಟೂಪಿಡ್. ಏನ್ಕೋ ಕಿರಿಸ್ತಾ ಇದ್ಯಾ? ಏಯ್, ಮತ್ತಿನ್ನೇನು ನನ್ನ ಹುಡುಗಿ ಕಳಿಸಿರೋ ಮೆಸೇಜ್ ಎಲ್ಲ ನೋಡ್ತಾನೆ. ಹುಡುಗಿನ? ಗಾಯ್ಸ್, ಮೀರಾ ಅನ್ನೋ ಒಂದು ಹುಡುಗಿಗೆ ಆಯ್ 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 ಅಂತ ಕಿಲೋಮೀಟರ್ ಗಟ್ಲೆ ಬರೀ ಆಯ್ ಕಳ್ಸವನೆ. ಆ ಸೈಡಿಂದ ರಿಪ್ಲೈನೇ ಇಲ್ಲ. ಮಚ್ಚ, ಮೀರಂಗನ ಆ PC ಫೋಟೋ ತೋರ್ಸು.
ಏಯ್ ಇವಳಿಗೆ ಹುಡುಗ್ರೆ ಇಡ್ಸಲ್ಲ. ಯಾಕೆ ಅವಳು ಅಷ್ಟು ಒಳ್ಳೆ ಹುಡುಗಿನ? ಹುಡುಗ್ರೆ ಇಡ್ಸಲ್ಲ. ಶಿ ಇಸ್ ಲೆಸ್ಬಿಯನ್. ಲೇ ನೀನ್ ಕಳ್ಸಿರೋ ಆಯ್ಕೆ ಇದು ದೊಡ್ಡ ಶಾಕ್ ಕಣ. ಒಳ್ಳೇದಾಗ್ಲಿ. ನೀ ಮುಡ್ಗಿ ಒಬ್ಳು ಲೆಸ್ಬಿಯನ್. ಏಯ್ ಅಸಹ್ಯವಾಗಿರೋ ಹುಡುಗಿರ್ನೆಲ್ಲ ಟ್ರೈ ಮಾಡ್ತಿದ್ದೀರಾ? ಜೊತೆಗೆ ನಾನಿದ್ದೀನಿ. ನಂಗೆ ಟ್ರೈ ಮಾಡ್ಬೇಕು ಅಂತ ಅನಿಸ್ತಿಲ್ವಾ? ಓಕೆ ಬಾಬ್, ಇನ್ಮೇಲೆ ನೀನ್ ಆಡ್ಕೊಳ್ಳಲ್ಲ ಬಿಡು. ಸಾರಿ. ಬಾಬ್ ಎಲ್ಲ ರೆಡಿ ತಾನೆ? ಹೋಗೋಣ ಬಾಬ್, ಟೈಮ್ ಆಯ್ತು. ಲಿರಿಕ್ಸ್ ನೆನಪಿದೆ ತಾನೆ? ಕಮ್ ಆನ್ ಗಾಯ್ಸ್, ಲೆಟ್ಸ್ ಗೋ ದ ಪಾರ್ಟಿ. ಸೆಲ್ಫ್ ಸರ್ವಿಸ್, ಗೆಟ್ ಲಾಸ್ಟ್. ಯಾರೇ ನೀಲ ಗಗನ, ನೀ ತಾನೇ ಮುತ್ತು ನಯನ, ಮೈ ತುಂಬ ಇರುವ ಚೆಲುವ, ಕಣ್ಮುಂದೆ ತಂದ ಚೆಲುವೆ, ಆ ನಿನ್ನ ಚೆಲುವ, ಸ್ವಲ್ಪ ನಿಲ್ಲೇ ಮಾತು ಬರದೆ. ಅಕಿರಾ, ನೀನ್ ತುಂಬಾ ಚೆನ್ನಾಗಿದ್ಯಾ. ನಂಗೆ ಅಸೂಯೆ ಆಗ್ತಾ ಇದೆ. ಹೌದು, ಈ ಡ್ರೆಸ್ನ ಯಾವಾಗ ತಗೊಂಡೆ? ಒಂದ್ ಆಂಟಿಕ್ ಶಾಪಲ್ಲಿ ನೋಡ್ದೆ, ಸಖತ್ತಾಗಿತ್ತು. ಕೊಡಲ್ಲ ಅಂತ ಹೇಳ್ಬಿಟ್ಟ. ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕನೆಕ್ಟ್ ಮಾಡ್ಕೊಂಡು ತಗೊಂಡ್ಬಿಟ್ಟಿರ. ಈ ತರ ಕಾಸ್ಟ್ಯೂಮ್ ಎಲ್ಲ ನೀನ್ ಲೈಕೆ ಮಾಡಲ್ವಲ್ಲ? ಲೇ ಬಿಡ, ಆದ್ರೂ ನೀನ್ ಈ ಕಾಸ್ಟ್ಯೂಮಲ್ಲಿ ಸಖತ್ತಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮನಸ್ಸಿದು ಹಾಡಿ ನಿನ್ನಲೇ ಜೊತೆಗೆ ನಿಂತಿದೆ, ಕನಸಿನ ಕುವರಿಗೆ ಸೇರಿ ಕವಿತೆ ಆಗಿದೆ. ಯಾರೇ ನೀಲ ಗಗನ, ನೀ ತಾನೇ ಮುತ್ತು ನಯನ. ಹೌದು, ಅದು ಯಾವಾಗ ಬರುತ್ತೆ? ಇನ್ನು ಎಷ್ಟೊತ್ತು? ಗೊತ್ತಿಲ್ಲಮ್ಮ. ಹೋಗಿರೋದ್ ಮತ್ತೇನಾದ್ರೂ ಬರುತ್ತಾ? ಸ್ವಲ್ಪನಾದ್ರು. ಅದು ಇವತ್ತು ಬರಲ್ಲ ಅಂತ ಅನ್ಸುತ್ತೆ. ಸುಮ್ಮನೆ ಹೋಗಿ ಎಣ್ಣೆ ಹೊಡಿಬೇಕಷ್ಟೇ. ತುಂಬಾ ಚಳಿ ಬಾಬ್. ಅವಳು ನೋಡಿದ್ರೆ ಎಣ್ಣೆ ಹೊಡಿತಾ ಇದ್ದಾಳೆ. ಏನಾದ್ರೂ ಹೊಸ್ತ ಟ್ರೈ ಮಾಡೋಣ ಬಾಬ್. ಈ ಊರ್ ಸ್ಪೆಷಲ್ ಇದೆಯಲ್ಲ, ಮ್ಯಾಜಿಕ್ ಮಶ್ರೂಮ್ ಮಾಡೋಣ ಬಾಬ್. ಹಾಗೆ
ಮ್ಯಾಟ್ರಿಗೆ ಹೋಗ್ಬಿಟ್ಟು ಬರೋಣವಾ? ಸೂಪರ್ ಬಾಬ್. ಇಲ್ಲಿ ಅದು ನೋಡಿದ್ರೆ ಹೇಳಿ ಚಳಿ ಬಾಬ್, ಬೇರೆ ಜಾಸ್ತಿ ಇದೆ. ತಲೆಯವರೇ ಹೇಳಿದ್ರೆ ಎಲ್ಲೇ ಹೋದ್ರು ನಿನ್ ನೀನ್ ಬಿಡ್ಬೇಡ ಅಂತ. ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ಕೊಂಡು ಬಾ ಬಾಬು ಹೋಗೋಣ. ಇರು ಬಾಬ್, ರೆಡಿ ಆಗ್ತೀನಿ. ಐ ಆಮ್ ಕಮಿಂಗ್. ಅಯ್ಯಯ್ಯೋ ಬಾಬ್ ಏನ್ ಮಾರ್ಬಾರ್ದು, ಹುಷಾರಾಗಿರ್ಬೇಕು. ಬಾಬ್, ನಾ ಹೆಂಗ್ ಬರ್ಲಿ? ಮುಚ್ಕೊಂಬರ್ಬೇಕು. ಹಾಯ್. ಏಯ್, ಎಲ್ಲಿಗ್ರೋ ಹೋಗ್ತಿದ್ದೀರಾ? ಐ ಟೆಲ್. ಮ್ಯಾನೇಜ್ ಮಾಡೋ. ನಾನು ಮಶ್ರೂಮ್ ತಗೊಂಡೋಗಿ ಹೋಗ್ತೀನಿ. ಹೌದು. ಸೂಪರ್ ಕಣ್ರೋ. ಸೈಡ್ಸ್ ಖಾಲಿ ಆಗಿದೆ. ನಂಗೂ ಒಂದ್ ಚಿಲ್ಲಿ ಮಶ್ರೂಮ್ ಪ್ಲೀಸ್. ಅಕ್ಕಿ ನಿಂಗೆ? ಚಿಲ್ಲಿ ಮಶ್ರೂಮಾ? ನನಗೊಂದು ಪೆಪ್ಪರ್ ಮಶ್ರೂಮ್. ಪೆಪ್ಪರ್ ಮಶ್ರೂಮಾ? ಬ್ರೋ ಪ್ಲೀಸ್ ಒನ್ ಸೈಡ್ ಪ್ಲೀಸ್. ಬ್ರೋ, ಕೋಳಿ ಕೇಳ್ತಾಳು ಬ್ರೋ. ಲೇ ಕಾಮಿಡಿ ಮಾನ್ಸ್ಟರ್. ಬಾಬ್ ಏಯ್, ನಾವು ಮ್ಯಾಜಿಕ್ ಮಶ್ರೂಮ್ ತಗೊಂಡೋಗಿ ಹೋಗ್ತಾ ಇದೀವಿ. ಹೌದು. ಬರ್ಬೇಕಾದ್ರೆ ನಿಂಗೂ ತಗೊಂಡ್ಬರ್ತೀವಿ. ಮ್ಯಾಜಿಕ್ ಮಶ್ರೂಮಾ? ಪ್ಲೀಸ್ ಕಣ್ರೋ, ನಾನು ಬರ್ತೀನಿ ಪ್ಲೀಸ್. ಇಲ್ಲ ಹಂಗೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ. ಬಾಬ್ ಬಾಬ್ ಇಲ್ಲ 3 ಮ್ಯಾಟ್ರು. ಏಯ್ ನೀವೆಲ್ಲ ಬರಬಾರ್ದು. ಯಾಕೆ ಬರಬಾರ್ದು? ಅದೆಲ್ಲ ಹುಡುಗರು ಮ್ಯಾಟ್ರು. ಲೇ ಅದು ಹುಡುಗರು ಮ್ಯಾಟ್ರ್ ಅಲ್ಲ ಕಣ. ಸರಿ, ಇನ್ನೇನ್ ಮ್ಯಾಟ್ರು? ಮಾರ್ಲಿ. ಓಪನ್ ಆಗಿ ಹೇಳು ಬಾಬ್. ಓಕೆ, ಅದು ಮ್ಯಾಟ್ರ್ ಮಾಡಕ್ ಹೋಗ್ತಾ ಇದೀವಿ. ಹೌದು. ಅಯ್ಯೋ, ಇದಕ್ಕಿಷ್ಟು ಬಿಲ್ಡಪ್ಪ ನಿನ್ಗೆ? ಸರಿ, ನೀನೇನ್ ಕಿತ್ತಾಗ್ತೀಯ ಅಂತ ನೋಡ್ತೀನಿ. ನಾನು ಬರ್ತೀನಿ. ಕಮ್. ಒಳ್ಳೆ ಹಿಂಸೆ ಕಣ ಇವಳು. ಬಾಬ್ ಮಶ್ರೂಮ್ಗೆ ಹೋಗ್ತಿದೀವಿ ಅಷ್ಟೇ, ಬೇರೆ ಏನಿಲ್ಲ. ಬಾಬ್ ಆ ಬಾಡಿ ರಗ್ ಕೊಚ್ಕೊಂಡ್ ಮಲ್ಕೋ ಬಾಬ್. ಮೈಂಡ್ ಸೆಟ್ ಆಗಿದೆ. ಏನು ಮಾಡಕ್ಕಾಗಲ್ಲ, ಡಿಲೀಟ್ ಮಾಡೋ. ಅಕ್ಕಿ ಜಾಯ್ನ್ ಅಸ್, ಕಮ್. ಬೇಡ ಐ ಆಮ್ ಆಲ್ರೆಡಿ ಹೈ. ನೀವು Okay. ಹೋಗಿ ಎಂಜಾಯ್ ಮಾಡಿ. ನೋಡ್ದ್ಯಾ, ಇದು ಮಾತು ಅಂದ್ರೆ. ಬಾಬ್ ಇದೆಲ್ಲ ಓವರ್ ಆಯ್ತು. ಹಾ ಮಾಮ, ಒಂದ್ ಸಿಗರೇಟ್ ಕೊಡು. ಲೇ ನಾಟಕ ನೋಡ ಇವಳ್ದು. ನಡಿಯ, ಎಲ್ಲ ಪ್ಲಾನ್ ಕೆಡಿಸ್ಬಿಟ್ಟು. ಬಾಯ್ ಗಾಯ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು. See you soon. ಸಿ ಯು. ಆಮೇಲೆ ಆ ಇಂಡೋ ಆಫ್ರಿಕನ್ ಪ್ರಾಜೆಕ್ಟ್, ಅದ್ರಲ್ಲಿ ನೀನ್ ಕಾನ್ಸಂಟ್ರೇಷನ್ ಮಿಸ್ ಅದು ಆಗಿಲ್ಲ. okay ಮಾ. ಆಲ್ ರೈಟ್, ಏನೋ ನೆಕ್ಸ್ಟ್ ಲೆವೆಲ್ ಇದೆ. ಇಷ್ಟಕ್ಕೆಲ್ಲ ಇದು ಓವರ್ ಆಯ್ತು. ಏನ್ ಬ್ರದರ್ ನೀವು? ಸ್ವಲ್ಪ ಕಡಿಮೆ ಮಾಡ್ಕೊಡಿ ಬ್ರದರ್. ಕೊಡಿ ಎಲ್ಲ ಸಿಗಲ್ಲ. ಏ ಇಲ್ಲ ಬ್ರದರ್, ಜಾಸ್ತಿ ಆಯ್ತು. ಹೌದು ಬರ ಸರಿ ಬ್ರೋ, ಕೊಡಿ ಬ್ರೋ, ಆಮೇಲೆ ಕೊಡ್ತೀವಿ ಕಾಸು. ಇರ್ರಿ, ನಡಿಯೋ ಬೇಗ. ಹೋಗ್ಲಿ, ಅವ್ಳು ಎಲ್ಗೋ ಹೋಗ್ತಾಳೆ? ಬೇಗ ಬಾ. ಹೋಗು. ಬೈಕ್ ಹೋಗ್ತಾರ. ಮಿಸ್ ಆಗ್ಬಿಟ್ಲ. ಯಾವ ಕಡೆ ಬಾಬು ಹೋದ್ಲು ಗೊತ್ತಾಗ್ತಿಲ್ಲ ಕಣ. ಬಾಬ್ ರೈಟ್ ಸೈಡ್ಗೆ ಹೋಗಿರ್ತಾರೆ. ಸರಿಯಾಗಿ ಗೊತ್ತಾ? ಅವಳು ಈ Right side, ಬಾಬ್. ಸೈಡ್. ಹಾಗಾದ್ರೆ ಲೆಫ್ಟಿಗೆ ಹೋಗಿರ್ತಾಳೆ. ಬಾರೋ. ಹಾ ಸರಿ ನಡಿ. ಲೋ ಗಿರ ಬಂದ್ ಬೈಕ್ ತಾನೇ ಇದು? ಹೌದು ಬಾಬಾ, ನೋಡೋಣ. ಹಾ ಎಲ್ಲೋಗಿರ್ತಾಳೆ ಇವಳು? Guys, are you sure? Is that Akira? ಏ ಅಕ್ಕಿರ, ಅದೇ ನೋಡಿದ್ನಲ್ಲ.
ಯಾಕೆ ಬೇಬಿ, ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಅಲ್ಲಿ ಬ್ಯಾಸ್ಕೆಟ್ನಲ್ಲಿ. ಅಲ್ಲ, ಆ ಬ್ಯಾಸ್ಕೆಟ್ ಅಲ್ಲ. ವೇಟ್, ಲೆಟ್ ಮಿ ಸಿ. ಇಲ್ಲ. ಓ ಡಾರ್ಲಿಂಗ್, ಇಸ್ ಜಸ್ಟ್ ಎ ಬ್ಯಾಸ್ಕೆಟ್. ಬೇಡದೇ ಇರೋದೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಡ. ಮಾಮ್ ಇಲ್ಲೇ ಇರ್ತೀನಿ, ಏನಾದರೂ ಬೇಕಾದರೆ ಕೇಳು. ಅಂದ್ರೆ ನಿಜವಾಗ್ಲೂ ಬೈಕಲ್ಲಿ ಹೋಗಿಲ್ವಾ? ನಾನು ಹೇಳ್ದೆ ಅಲ್ವಾ ಮಲ್ಕೊಂಡಿದ್ದೆ ಅಂತ. ಡೂಡ್, ಅವಳು ಹೇಳೋದು ಕೇಳಿಸ್ಕೊಂಡ್ರೆ ಎಣ್ಣೆ ಹೊಡಿದಾನೆ ಕಿಕ್ ಬರ್ತಾ ಇದೆ. ಲೇ ಅಕಿರಾ, ನಾನು ಸ್ಟ್ರೈಟಾಗಿ ಮ್ಯಾಟ್ರಿಗೆ ಬರ್ತೀನಿ. ನೀನೊಂದು ಕಾರ್ನ ಬೈಕಲ್ಲಿ ಫಾಲೋ ಮಾಡ್ಕೊಂಡು ಹೋದೆ, ನಾವೆಲ್ಲ ನೋಡಿದ್ವಿ. ಕರೆಕ್ಟ್ ತಾನೆ? ಎಸ್, ಆಬ್ವಿಯಸ್ಲಿ. ಏನ್ ಮಾತಾಡ್ತಿದ್ದೀರಾ? ಏನ್ ಸ್ಪೀಡು, ಕರೆದ್ರು ಹೋಗ್ತಾನೆ ಇದ್ದೆ. ಏನೇನೋ ಮಾತಾಡ್ಬೇಡ್ರೋ. ಸರಿ, ನಾವೇ ಮಾತಾಡಿದ್ದು. ಗೈಸ್, ನಾವಿನ್ನಿಲ್ಲ ಇರೋದು ಬೇಡ, ಬೆಂಗಳೂರು ಹೋಗೋಣ. ಓಕೆ. ಯಾಕೆಲ್ಲ ಲೂಸ್ಗಳ ಥರ ಬಿಹೇವ್ ಮಾಡ್ತಿದ್ದೀರಾ? ಏನೋ ಮಶ್ರೂಮ್ ಜಾಸ್ತಿ ಆಯ್ತಾ? ಸುಮ್ಮನೆ ಯಾರನ್ನೂ ನೋಡ್ಕೊಂಡು ಬಂದು ಇದು ಒಂದು ಟಾಪಿಕ್ ಅಂತ ಡಿಸ್ಕಸ್ ಮಾಡ್ತಿದ್ದೀರಾ? ಬಾಬ್, ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿ. ಓಕೆ ಬಾಬ್. ಸ್ಟಾಪ್ ಇಟ್ ಗೈಸ್. ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್. ವರ್ಕ್ ಇನ್ನೂ ಪೆಂಡಿಂಗ್ ಇದೆ. ಆಮೇಲೆ ಸ್ಟ್ರೈಟಾಗಿ ಕಬಿನಿ ಫಾರೆಸ್ಟಿಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಒಂದ್ ವೇಳೆ ನಾವು ನೋಡಿದ ಅಕ್ಕಿರ ಅಲ್ವೇನೋ? ಡೌಟೇ ಇಲ್ಲ, ಅವಳೇನೆ. ಏನೋ ನಡೀತಾ ಇದೆ, ಏನೋ ಮುಚ್ಚಿಡ್ತಿದ್ದಾಳೆ. ನೀನ್ ಹೇಳೋದನ್ನ ಯಾರು ನಂಬಲ್ಲ. ಸತ್ಯ ಏನು ಅಂತ ಸುಮ್ಮನೆ ಹೇಳು ಅಷ್ಟೇ. ಸರ್ ಸುಮ್ಮನೆ ಇರಿ ಸರ್, ಮತ್ತೆ ಬೇರೆ ಯಾವ್ದಾದ್ರು ಸಮಸ್ಯೆ ಸಿಗಾಕೊಂತೀನಿ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್. ಒಂದಾಗ್ಬಿಡ್ತೀನಿ. ಅಯ್ಯ ಬನ್ನಿ ಬಾಬ್. ಸರ್, ನಾಗರಾಜ್ ಸರ್ ಇಲ್ಲಿದ್ದಾರೆ ಸರ್. ಅಲ್ಲಿ ಒಳಗೋಗಿ ರೈಟಲ್ಲಿ ಕೇಳಪ್ಪ. ಥ್ಯಾಂಕ್ ಯು ಸರ್. ಲೇ, ನೀನು ಏನು ಮಾತಾಡ್ಬೇಡ, ಸುಮ್ಮನೆ ಬಾ, ನಾನು ನೋಡ್ಕೋತೀನಿ. ಓಕೆ ಬಾಬ್. ನಿಲ್ಲಪ್ಪ, ಎಲ್ಲೋಗ್ತಿದ್ದೀರಾ? ನಾಗರಾಜ್ ಸರ್ ನೋಡೋಕೆ ಹೋಗ್ತಿದ್ದೀವಿ ಸರ್. ಯಾರು ನೀವೆಲ್ಲ? ಏನಾಗಬೇಕಾಗಿತ್ತು? ನಾವು ಅಕ್ಕಿರೋ ಫ್ರೆಂಡ್ಸ್ ಸರ್. ಬೆಂಗಳೂರಿಂದ ಬರ್ಡ್ ಸೌಂಡ್ ರೆಕಾರ್ಡ್ ಮಾಡಕ್ ಬಂದಿದ್ವಿ. ಇಲ್ಲೇ ಪಕ್ಕದಲ್ಲಿ ವಿಲ್ಲೇ ಇದೆಯಲ್ಲ ಸರ್, ಅಲ್ಲೇ ಇದೀವಿ ಸರ್. ಅವತ್ತು ರೋಡಲ್ಲಿ ಗಲಾಟೆ ಮಾಡಿದ್ ನಾವೇ ಸರ್. ಅಕ್ಕಿರೋಗ ಇದಕ್ಕೆ ಯಾವುದು ಸಂಬಂಧ ಇಲ್ಲ ಸರ್. ಅವಳ ಮನೇಲೇ ಇದ್ಲು ಸರ್. ಅವಳನ್ನ ಯಾವ ಸೆಕ್ಷನ್ ಅಲ್ಲಿ ಅರೆಸ್ಟ್ ಮಾಡಿದೀವಿ ಅಂತ ನಿಮ್ಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಆ DSP ಕಣ್ಣಿಗೆ ಬೀಳಕ್ ಮುಂಚೆ ಮೊದಲು ಜಾಗ ಖಾಲಿ ಮಾಡಿ, ಇಲ್ಲ ನಿಮ್ಮನ್ನು ಶುಟ್ ಬೂದಿ ಮಾಡ್ಬಿಡ್ತೇನೆ ಆ ಮನುಷ್ಯ. ರೇ ಅಂಬೋ,
ಸರ್ ಬಂದೆ ಸರ್. ಹೇಯ್, ಆಮೇಲೆ ಅಕ್ಕಿಷ್ಟು ಕೊಡಿ ಯಾರಾದ್ರೂ ಇದ್ರೆ ಬರ ಕೇಳು. ಅಕ್ಯೂಸ್ಡಾ? ಏನ್ ಹೇಳ್ತಾವ? ತುಂಬಾ ಚಳಿ ಆಗ್ತಿದೆ. ಎಲ್ಲ ನಿನ್ನಿಂದೇನೆ. ನಾನೇನೋ ಮಾಡ್ದೆ? ಸುಮ್ನೆ ವೆದರು ಅದು ಇದು ಅಂತ ಸುಳ್ಳು ಹೇಳ್ಕೊಂಡು ಮಶ್ರೂಮ್ ತಿನ್ನೋ ಕರ್ಕೊಂಡೋಗಿ ಅವಳನ್ನು ಕರ್ಕೊಂಡೋಗಿದ್ರಿ ಸಮಸ್ಯೆ ಬರ್ತಿತ್ತ? ನಾನು ಕೂಗ್ದೆ ಅವಳೆ ತಾನೇ ಬರ್ಲಿಲ್ಲ. ಲೇ, ಮಶ್ರೂಮ್ ತಿಂದು ವಚನ ಮಾತಾಡಿ ಈಗ ಅವಳ ಮೇಲೆ ಆಗ್ತಿದ್ಯಾ? ಓ ಸರಿ ಬಿಡಬೇಕೇನ, ಅವ್ರ ಅಪ್ಪನ ಕಾಲ್ ಮಾಡಿ ಬರಕೇಳ. ಏಯ್, ಈಗ ಅದೆಲ್ಲ ಬೇಡ. ಅವರಪ್ಪ ಕಾಲ್ ಮುರ್ಕೊಂಡು ಮೇಲೆ ರೆಸ್ಟ್ ಮಾಡ್ತಾವ್ರೆ, ಸುಮ್ನೆ ಟೆನ್ಷನ್ ಆಗ್ತಾರೆ. ನಾವೇ ಒಳ್ಳೆ ಅಡ್ವೊಕೇಟ್ ನೋಡೋಣ, ಇನ್ನೇನ್ ಮಾಡಕ್ಕಾಗುತ್ತೆ. ಸರಿ ಓಕೆ, ಈ ವಿಷಯನ ಗೆಸ್ಟ್ ಹೌಸ್ ಇರೋರ್ಗು ಹೇಳ್ತೀನಿ. ರಮ್ಯಾ, ಮಾ ಊಟಕ್ಕೆ ಬರಲ್ವಾ? ಆಮೇಲೆ ಮಾ. ಓಕೆ ದೆನ್ ಐ ವಿಲ್ ಈಟ್. ಡೋರ್ ಲಾಕ್ ಮಾಡಿಲ್ಲ ಅಮ್ಮ. ಏನಮ್ಮ, ನಾನು ಹೇಳ್ದೆ ಅಲ್ವಾ ಆಮೇಲೆ ತಿಂತೀನಿ ಅಂತ? ಯಾಕೆ ಡೋರ್ ಬಡಿತಾನೆ ಇದ್ದೀರಾ? ಏನಮ್ಮ? ನೀನಾ? ಏನೇ ಇದು ಇಷ್ಟೊತ್ನಲ್ಲಿ? ಅಣ್ಣ ಫಾರಿನಿಂದ ಬಂದಿದ್ದ, ಅದಕ್ಕೆ ಚಾಕ್ಲೇಟ್ ಕೊಟ್ಟೋಗೋಣ ಅಂತ ಬಂದೆ ಕಣೆ. ಸರಿ ಒಳಗ್ ಬಾ. ಥ್ಯಾಂಕ್ ಯು. ಬಾ. ಏಯ್, ಏನು ಒಂಥರ ಇದೆಯಾ? ಸಮಥಿಂಗ್ ರಾಂಗ್? ಏನು ಅಂತ ಗೊತ್ತಿಲ್ಲ. 2 ದಿನದ ಹಿಂದೆ ನೈಟಿಂದ ಏನೋ ತುಂಬ ಸ್ಟ್ರೇಂಜ್ ಆಗಿ ನಡೀತಾ ಇದೆ. ಆ ಎಕ್ಸ್ಪೀರಿಯನ್ಸ್ ಸಮ್ ಕೈಂಡ್ ಆಫ್ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್. ಅದು ಯಾರು, ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಲೂಸು, ಹಾಗೆಲ್ಲ ಏನೂ ಇಲ್ಲ. ನಿಂಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ, ಅದಕ್ಕೆ ರಾತ್ರಿ ಕೆಟ್ಟ ಕನ್ಸು ಬೀಳುತ್ತೆ. ಚೆನ್ನಾಗಿ ರೆಸ್ಟ್ ಮಾಡು, ಸರಿ ಹೋಗುತ್ತೆ. ನೋ ಚೆಸ್ಸಿ, ಇವಾಗೂ ಕೂಡ ನಾನು ಭಯದಿಂದನೇ ಇದ್ದೀನಿ. ನೋಡಿದ್ರೆ ನೀನು ಡೋರ್ ಬಡ್ದು ಆಟಾಡ್ತಾ ಇದೀಯಾ. ಬಟ್ ಏನೋ ಒಂದಿದೆ, ಅದು ಏನಂತ ಗೊತ್ತಿಲ್ಲ. ಆದ್ರೆ ಅದಿದೆ ಅನ್ನೋದು ಮಾತ್ರ ನನಗೆ ಗೊತ್ತು. ಅದು ಯಾರು ಅಂತ ನಿಮಗೆ ಗೊತ್ತಾಗ್ಬೇಕಾ ಮೇಡಮ್? ಜೆಸ್ಸಿ, ಜೆಸ್ಸಿ, ಹೇ ಜೆಸ್ಸಿ. ಮಮ್ಮಿ, 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 ಮಮ್ಮಿ. Bottle full of bub, mama, I got what you need. If you need to feel the buzz, I'm in the having sex. ಬಾಗ್ಲು ತೆಗೀರಿ ಮಮ್ಮಿ, ಮಮ್ಮಿ, ಮಮ್ಮಿ. ಮೇಡಮ್,
ಮೇಡಮ್, ರಮ್ಯ ಮೇಡಮ್, Honey in the club, bottle full of bug, mama, I got. Club, bottle full of bug, mama, I got what you need. We the club on campus. ಆಗ್ಲೇ ತೆಗೀರಿ ಮಮ್ಮಿ. ಮಮ್ಮಿ! ಸರಿ, ಕೇಸ್ ನಂಬರ್ 556 ರಮ್ಯಾ ಮರ್ಡರ್ ಕೇಸ್ ಏನಾಯ್ತು? DSP ಅವರು ತುಂಬಾ ಟೆನ್ಷನ್ ಆಗಿದ್ದಾರೆ. ವಿಕ್ಟಿಮ್ ಅವ್ರ ತಾಯಿನ ಬೇರೆ ವಿಚಾರಿಸಬೇಕು. ಕೇಸ್ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ. ಫಾರೆನ್ಸಿಕ್ ರಿಪೋರ್ಟ್ ಇನ್ನೂ ಬಂದಿಲ್ಲ ಸರ್, ವೇಟಿಂಗ್ ಅಲ್ಲಿ ಇದೆ ಸರ್. ಆ ವಿಕ್ಟಿಮ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್, ಹೆಸರು ರಮ್ಯಾ, ವಯಸ್ಸು 21, ಅನ್ಮ್ಯಾರಿಡ್, ಅಮ್ಮನ ಜೊತೆ ಬಿಸ್ನೆಸ್ ಮಾಡ್ತಿದ್ಲು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ವಿಚಾರಿಸಿದ್ವಿ ಸರ್. ರೋಸ್ ಗಾರ್ಡನ್ ಅಲ್ಲಿ ಮನೆ. ಅಮ್ಮನ ಹೆಸರು ಸ್ಯಾಂಡ್ರಾ. ಬೇಕಾದಷ್ಟು ಆಸ್ತಿ ಇದೆ ಸರ್ ಅವ್ರಿಗೆ. ಈ ಊರಲ್ಲಿ ಅರ್ಧ ಜಾಗ ಅವ್ರ ತಾತ ಗೌರ್ಮೆಂಟ್ ಬರ್ಕೊಟ್ಟಿದ್ದಾರೆ. ಸ್ಯಾಂಡ್ರಾ ಅವ್ರ ಹಸ್ಬೆಂಡ್ ಬೇರೆ ಇದಾರೆ ಸರ್. ಅಮ್ಮ ಮಗಳು ಮಾತ್ರ ಮನೇಲಿದ್ರು ಸರ್. ಬಿಸ್ನೆಸ್ ವಿಷಯವಾಗಿ ಫಾರಿನರ್ಸ್ ಆಗಾಗ ಮನೆಗೆ ಬರ್ತಿರ್ತಾರೆ ಸರ್. ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ? ಆರ್ಗನ್ಸ್ ವಿನಮ್ ಪಾಯ್ಸನ್ ಅಂತ ಕನ್ಫರ್ಮ್ ಆಗಿದೆ ಸರ್. ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಅಪ್ಡೇಟ್. CCTV ಎಲ್ಲ ಚೆಕ್ ಮಾಡಾಯ್ತು. ಕ್ರೈಮ್ ಸೀನ್ ಅಲ್ಲಿ ಯಾವ ಎವಿಡೆನ್ಸು ಸಿಗ್ಲಿಲ್ಲ ಸರ್. ಅಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಾಡಿ ಮೇಲೆ ಸ್ಕ್ರಾಚ್ ಇದೆ ಅಂತ ಹೇಳ್ತಿದೆ. ಮೂಳೆ ಬೇರೆ ಮುರಿದಿದೆ. ಸೇಮ್ ಜಾನ್ ಮರ್ಡರ್ ಆದಂಗೆ. ಅದರಿಂದ ಜಾನ್ ಮರ್ಡರ್ಗೂ ರಮ್ಯಾ ಮರ್ಡರ್ಗೂ DSP ಕನೆಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಸರಿ, ಎಲ್ಲ ರಿಪೋರ್ಟ್ಸ್ ತಗೊಂಬನ್ನಿ. ಓಕೆ ಸರ್. ಮೇಡಮ್, ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ನಿಮ್ ಮಗಳ ಸಾವಿಗೆ ವೆನಮ್ ಪಾಯ್ಸನ್ ಮಾತ್ರ ಕಾರಣ ಅಲ್ಲ ಮೇಡಮ್. ಸಾಯೋದಕ್ ಮುಂಚೆನೆ ಟಾರ್ಚರ್ನ ಅನುಭವಿಸಿದ್ದಾರೆ. ಬಾಡಿ ಫುಲ್ಲು ಸ್ಕ್ರಾಚ್ ಮಾರ್ಕ್ಸ್ ಇದೆ ಮೇಡಮ್. ನಿಮ್ಗೆ ಯಾರ ಮೇಲೆ ಸಂದೇಹ ಇದೆ ಮೇಡಮ್? ಘಟನೆ ನಡೆದಾಗ ಯಾರ ನಿಮ್ಮ ಮನೆಗೆ ಬಂದಿದ್ರು ಮೇಡಮ್? ಇಲ್ಲ, ಅವಳು ತೀರೋಗಿದ್ದ ದಿನ ಯಾರೂ ಮನೆಗೆ ಬರಲಿಲ್ಲ.
ಅವತ್ ನೈಟು ಅವಳನ್ನ ಊಟಕ್ಕೆ ಕರೆದೆ. ಅವಳು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಬೆಳಿಗ್ಗೆ ನೋಡಿದ್ರೆ ನಿಮ್ ನೋವು ಅರ್ಥ ಆಗುತ್ತೆ. ಪ್ಲೀಸ್ ಕೋಆಪರೇಟ್ ಮಾಡಿ, ಆಗ್ಲೇ ಕೇಸ್ನ ಸಾಲ್ವ್ ಮಾಡಕ್ಕಾಗೋದು. ಮೇಡಮ್, ನಿಮ್ಗೂ ನಿನ್ ಮಗಳಿಗೂ ಯಾರಾದ್ರೂ ಆಗದೆ ಇರೋರು ಶತ್ರುಗಳು ಅಂತ ಇದ್ದಾರಾ? ಇಲ್ಲ. ಸರಿ, ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಮೇಡಮ್, ನಿಮಗೂ ಈ ಡೌಟ್ ಇತ್ತು ಅಂದರೆ ನಮ್ಮ ಸೆನ್ಸ್ ಗಾಲ್ವೆನ್ಸ್ನ ನೋಡ್ಬೋದು. ಹೇಳ್ತೀನಿ. DSP ಸರ್ ಹೇಳಿರೋ ಥರ 2 ಮರ್ಡರಲ್ಲೂ ಕನೆಕ್ಟ್ ಇದೆ. ಒಂದೇ ಥರ ಸ್ಪೈನ್ ಹೊಡೆದೋಗಿದೆ, ಕ್ರ್ಯಾಚಸ್ಸು ಇದೆ, ಆದರೆ ಎವಿಡೆನ್ಸೇ ಇಲ್ಲ. ಇವಾಗ ಅಕೀರ ಕಸ್ಟಡಿಯಲ್ಲಿದ್ದಾಳೆ. ಆಮೇಲೆ ಇದೆಲ್ಲನೂ ಒಬ್ಬನೇ ಮಾಡಿರ್ತಾನೆ. ಸರ್, ಇದು ಬೆಂಡೆಕಾಯಿ ಪಲ್ಯ ಬುದ್ಧಿಗೆ ಒಳ್ಳೆಯದು. ಇದು ಸೊಪ್ಪಿನ ಪಲ್ಯ ಜ್ಞಾನ ಜಾಸ್ತಿ ಆಗುತ್ತೆ. ಈ ಅಕೀರ ಕೇಸ್ ಬಗ್ಗೆ ನಾನು ಸ್ವಲ್ಪ ಮೈಂಡಲ್ಲಿ... ಸರ್ ಕೂತ್ಕೊಳ್ಳಿ ಸರ್. ಸಾರಿ ಸರ್, ನೀವು ಊಟ ಮಾಡಿ ಸರ್. ಸರ್ ಪ್ಲೀಸ್ ಸರ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ಹೇಳು, ಹೋದ್ರೆ ತಪ್ಪಾಗಿ ಹೇಳಿದ್ಯೋ? ಸರ್, ಪಾಯಿಂಟ್ ನಂಬರ್ 1 ಸರ್, ಆ ಹುಡುಗಿ ಎಷ್ಟು kg ಇರ್ಬೋದು ಸರ್? ಒಂದು 52 kg ಇರ್ಬೋದಾ ಸರ್? ಅವಳಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಥರ ಎತ್ಕೊಂಡೋಗಿ ಹೆಂಗೆ ಸರ್ ಕೊಲೆ ಮಾಡಕ್ಕೆ ಸಾಧ್ಯ? ಪಾಯಿಂಟ್ ನಂಬರ್ 2 ಸರ್, 2 ಮರ್ಡ್ರೂ ಕ್ರೂರವಾಗಿ ಕೊಂದಿದ್ದಾರೆ ಸರ್. ನಾನು ಹೇಳೋ ಸರಿನಾ ಸರ್? ಇದೆಲ್ಲ ಜಾನು ಹೆಂಗೆ ಕೊಲೆ ಮಾಡಕ್ಕೆ ಸಾಧ್ಯ ಸರ್? ನೀವು ಊಟ ಮಾಡಿ ಸರ್. ಏಯ್ ಲೂಸೇನಾ, 2 ಕೊಲೆನೂ ಒಂದೇ ಸಿಮಿಲಾರಿಟೀಸ್ ಇರುತ್ತೋ ಇಲ್ವೋ? ಸರ್, ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಇವಳೆಲ್ಲ ಬೇರೆ ಯಾರು ಇದ್ದಾರೆ ಸರ್. ನಾವು ಮೊದಲು ರೂಟ ಚೇಂಜ್ ಮಾಡಬೇಕು. ಸ್ಯಾಂಡ್ರಾ ಕಡೆಯಿಂದ ಕೇಸ್ನ ಮೂವ್ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಆನ್ಸರ್ ಸಿಗುತ್ತೆ ಸರ್. ಮೇಡಮ್, ಅಳಬೇಡಿ ಮೇಡಮ್. ನೀವು ಸತ್ ಮೇಲ್ ಬೇಕಾದ್ರೆ ಅಳೋರಂತೆ. ಯಾರು? 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 ಏಯ್ ಏಯ್!
ಸರಿ ಈಗ ತಪ್ಪಿಸ್ಕೊಂಡೆ ಅಂತ ಖುಷಿ ಪಡ್ತಿದ್ಯಾ? ನಿನ್ನಿಂದ ತಪ್ಪಿಸ್ಕೊಂಡ್ರು ಆದಷ್ಟು ಬೇಗ ನಿನ್ ಮನೆ ಹತ್ರ ಸೇರ್ತೀಯಾ? ನಿನ್ ಸಾವನ್ನ ಯಾರಿಂದ ತಪ್ಪಿಸೋಕ್ಕಾಗಲ್ಲ. ಹೇಳೋ, ಯಾಕೆ ಕೊಲೆ ಮಾಡಿದೆ ಹೇಳೋ. ನೀವೆಷ್ಟೇ ಹೊಡೆದ್ರು ನಾನು ಹೇಳೋದೇ ನಿಜ, ಆದ್ರೆ ನೀವು ನಂಬೋದಿಲ್ಲ. ಆ ಸ್ಯಾಂಡ್ರನ್ನ ಹೋಗಿ ಕೇಳ್ರೋ. ಆದ್ರೆ ಒಂದ್ ಮಾತ್ರ ನಿಜ, ಅವಳ ಸಾವು ಮಾತ್ರ ಖಚಿತ. ಎಷ್ಟು ಧೈರ್ಯ ಇದ್ರೆ ಪೊಲೀಸರ ಮುಂದೆ ಈ ತರ ಮಾತಾಡ್ತಿದ್ಯಾ? ಅವಳ ಸಾಮಾನ್ಯವಾದವಳಂತೂ ಅಲ್ಲ. ನಿಜ ಹೇಳ್ತೀಯ ಇಲ್ವೋ? ನನ್ನ ಸಾಯಿಸಿದಾಳೆ ಗೊತ್ತಾ? ಹೇಳೋ ಹೇಳೋ, ಒದ್ದೆ ಸಾಯ್ಬೇಡ ಹೇಳು. ಈ ಕೋರ್ಟ್ ಆರ್ಡರ್ ಸರ್. ನಾನು ನೋಡ್ಕೋತೀನಿ. ರೀ ಅಂಬೋ, ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಬಂದು ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಹೇಳಿ ಎಷ್ಟು ಸಲ ಕಾಲಿಗೆ ಬಿದ್ದಿದ್ದೀನಿ. ಒಂದೇ ಒಂದು ಉತ್ತರ ಯಾರಾದ್ರೂ ಕೊಟ್ರೆ ಅಂದ್ರು ಅದಕ್ಕೆ ಎಲ್ಲ ಆಪ್ ಇಡ್ಬೇಕೋ ಅಲ್ಲಿ ಆಪ್ ಇಟ್ಟಿದ್ದೀನಿ. ಈಗ ನನ್ನ ನೋವು ಗೊತ್ತಾಗಿರುತ್ತೋ ಆ ಸ್ಯಾಂಡ್ರಾಗೆ. ಸರಿ ಸರ್. ಹಲೋ, ಹಾ ನಾನು ಇಲ್ಲಿಗೆ ಬಂದೆ. ಏಯ್ ಅಕ್ಕಿರ ಕಣೋ. ಹಾಯ್ ಅಕಿರಾ. ಅಕಿರಾ, ನೀವು ಇನ್ಸ್ಪೆಕ್ಟರ್ ಹತ್ರ ಆಲ್ರೆಡಿ ಎಲ್ಲ ವಿಷಯ ಮಾತಾಡಿದ್ದೀರಲ್ಲ? ಸಾರಿ. ಕರೆಯದು ಕೇಳಿ ಅರಸಿದೆ ಪ್ರಪಂಚವೇ ನನ್ನ ವರಿಸಿದೆ. ಬ್ಲ್ಯಾಕ್ ಮೆಂಬರ್, ಇದರ ವೆನಮ್ಮಿಂದ ಜಸ್ಟ್ 2 ಡ್ರಾಪ್ ಸಾಕು. ಇಟ್ಸ್ ಲೈಕ್ ಸೈನೈಡ್, ಯು ನೋ. ಗೆಸ್, ಒಂದು ಆನೆ ಉಸಿರು ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಹೋಗಿದೆ. ಎಕ್ಸಾಕ್ಟ್ಲಿ ಗ್ರೇಟ್. ಜಸ್ಟ್ 50 lakhs. ಓಕೆ, ಸುಮ್ಮನೆ ಅಲ್ಲ ಈ ಬ್ಲ್ಯಾಕ್ ಮೆಂಬರ್. ದಿಸ್ ಇಸ್ ನೋ ಇಟ್ಸ್ ಎ ಬಿಗ್ ಬ್ಯಾಂಕ್ ಬಿಸ್ನೆಸ್. ನನ್ನ ಕೈಗೆ ಬರೋಕ್ಕೆ ಮುಂಚೆ ಇದು 4 ಜನಗಳ ಪ್ರಾಣ ತೆಗೆದು ಬಂದಿದೆ ಇದು. ಹಾಂ, ರೈಟ್? ನನ್ನ ಹತ್ರ ನೀನು ಹಾವು ತಗೊಳ್ಳಿಲ್ಲ ಅಂದರೆ ಆಫ್ರಿಕಾಗೆ ಹೋಗೇ ತಗೋಬೇಕು. ನಿನ್ನ ಕೈಲಾದರೆ ಕ್ಲಿಯರ್ ಮಾಡಿ ತಗೋ. ಲುಕ್ ಹಿಯರ್, ಇದನ್ನಿಟ್ಕೊಂಡು ನೀನು ಎಷ್ಟು ಸಂಪಾದನೆ ಮಾಡ್ತೀಯ ಅಂತ ನನಗೆ ಚೆನ್ನಾಗೇ ಗೊತ್ತು. ವೆನಮ್ನಿಂದ ವಿಷಾನ ತೆಗೆದು ಕ್ಯಾನ್ಸರ್ಗೆ ರಿಸರ್ಚ್ ಮಾಡ್ತೀಯ ಅನ್ನೋದು ಗೊತ್ತು. AC ಎನ್ಸೈಮ್ನ ರಿಟ್ರೈವ್ ಮಾಡಿ ಡಯಾಬಿಟಿಸ್ಗೆ ಮೆಡಿಸಿನ್ ತಯಾರಿಸ್ತೀಯ ಅನ್ನೋದು ಗೊತ್ತು. ಇದೆಲ್ಲಾನು ಬಿಟ್ಟು ಡ್ರಗ್ ತಯಾರಿಸಕ್ಕೆ ವೆನಮ್ನ ಯೂಸ್ ಮಾಡಿಕೊಂಡು ದೊಡ್ಡವರಿಗೆ ಮಾರ್ತೀಯ ಅನ್ನೋದು ಗೊತ್ತು. ನಿನ್ಗೆ ಹೇಳಿರೋ ರೈಟ್ ಕರೆಕ್ಟ್ ಆಗಿದೆ. ಹಾವು ಬೇಕಾ ಬೇಡ್ವಾ? ಬಾಯ್ಸ್, ನೋಡ್ಬಿಟ್ಟು ಪ್ಯಾಕ್ ಮಾಡಿ, ನಿಮ್ಗೂ ಕಚ್ಬಿಡುತ್ತೆ. ಛೇ, ಏಯ್ ಎಷ್ಟೊತ್ತೆ? ತುಳಸಿ, ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿದ್ಯಾ. ನೈಸ್ ಸೆಲೆಕ್ಷನ್. ಥ್ಯಾಂಕ್ಸ್ ಮೇಡಮ್. ಹೌದು ಅಲ್ವಾ? ನೈಸ್ ಕಲರ್. ಹೇಯ್, ನನ್ನ ಬಾಯ್ ಫ್ರೆಂಡ್ ಬಂದ. ಲೇಟಾಗಿ ಹೋದ್ರೆ ಬೈತಾನೆ. ನಾ ಹೊರಡ್ತೀನಿ. ಈವ್ನಿಂಗ್ ಸಿಗೋಣ. ಬಾಯ್. ಏನೇ ಇದು ಜ್ಯೂಸು? ಮೇಡಮ್, ಬೆಟ್ನೆಲ್ಲಿಕಾಯಿ ಜ್ಯೂಸ್ ಕೆಟ್ಟದಾಗಿದೆ. ಒಂದು ಜ್ಯೂಸು ಮಾಡಕ್ ಬರಲ್ವಾ? ಇಲ್ಲ ಮೇಡಮ್. ಏನೇ ಇಲ್ಲ? ಹಾ,
ನೈಸ್ ಡ್ರೆಸ್ಸಾ? ಗೆಟ್ ಲಾಸ್ಟ್. ನನ್ನ ಹೆಸರು ತುಳಸಿ. ನಮ್ಮಪ್ಪ ಒಬ್ಬ ದೊಡ್ಡ ಕುಡ್ಕೊಂಡು ಬಂದು ನನ್ನ ನಮ್ಮಮ್ಮನ ತುಂಬ ಹೊಡಿತಿದ್ದ. ಹಾಗೆ ಒಂದಿನ ನಮ್ಮಮ್ಮನ ಕುಡ್ದು ಹೊಡೆಯುವಾಗ ಅಮ್ಮ ಸತ್ತು ಹೋದ್ರು. ಸ್ವಲ್ಪ ದಿನ ಬಿಟ್ಟು ನಮ್ಮಪ್ಪ ದುಡ್ಡಿಗೋಸ್ಕರ ನನ್ನನ್ನು ಸ್ಯಾಂಡ್ರಾ ಮೇಡಮ್ ಮನೇಲಿ ಕೆಲಸಕ್ಕೆ ಅಡ ಇಟ್ಟು ಹೋಗ್ಬಿಟ್ರು. ಅದಕ್ಕೋಸ್ಕರ ನಾನೊಬ್ಳು ಅನಾಥೆ. ನನಗೆ ಅಂತ ಇರೋದು ಒಬ್ಬರು ಪಕ್ಕದ ಮನೇಲಿರೋ ಚಿಕ್ಕ ಹುಡುಗ ಸಂಜಯ್. ಅವನ ಜೊತೆ ಯಾವಾಗಲೂ ಆಟ ಆಡ್ತಿದ್ದೆ. ಮೇಡಮ್, ಸ್ವಲ್ಪ ಕಾಲು ತೆಗಿತೀರಾ? ಒರೆಸ್ಕೋಬೇಕು. ಏಯ್, ಬುದ್ಧಿ ಇಲ್ವೇನೆ ನಿನ್ಗೆ? ಥೂ, ನಿನ್ನಿಂದ ಗೇಮಲ್ಲಿ ಸೋತ್ಬಿಟ್ಟೆ. ಜಸ್ಟ್ 2 players are left. ಅಮ್ಮ ನಿಲ್ಲು. ಏನೋ ಡ್ರೆಸ್ ತಗೊಳಕ್ ಬಂದ್ಯಾ? ದುಡ್ಡಿದ್ಯಾ? ಏನು ನೋಡ್ತಿದ್ಯಾ? ಇಲ್ಲೆಲ್ಲ ನಿಲ್ಬಾರ್ದು. ಹೋಗ ಹೋಗಮ್ಮ. ಸುಮ್ಮನೆ ನೋಡ್ಕೊಂಡು ಅಂಗಡಿ ಎದುರಿಗೆಲ್ಲ. Wow, marvelous. Hey. Hey, what are you doing here?
ಆರ್ ಯು ಟಾಕಿಂಗ್ ಮೀ? No, I was ringing the doorbell, but no one opened. ತುಳಸಿ ಇದ್ಲಲ್ಲ. Let's leave. It's already late. Okay, come. Yeah. ಅವಳೇನೆ ಇಲ್ಲಿ ಬಂದು ನಿಂತವಳೆಲ್ಲ. ಕೈ ಸೀಳು ಬಿಡ್ತೀನಿ ನೋಡು. ಹಾಗೆ ಯೋ, ಏನ್ ಹಿಂಗಾಡ್ತಿದ್ಯಾ? ಸುಮ್ನೆ ತಾನೇ ನೋಡ್ದೆ, ನಿನ್ಗೇನಾಯ್ತು? ಏನ್ ಕೊಬ್ಬ? ನಿನ್ಗೆ ಕೊಬ್ಬು. ನೀನೇನು ಓನರಾ? ವಾಚ್ಮ್ಯಾನ್ ತಾನೇ? ಅಮ್ಮ ಏನ್ ದೊಡ್ಡ ಮಹಾರಾಣಿ? ಯೋ ಯೋ ಯೋ, ಏನಯ್ಯ ಸಮಸ್ಯೆ? ಈ ಅಮ್ಮ ಡೈಲಿ ಅಂಗಡಿ ಎದುರಿಗೆ ಬರ್ತಾಳೆ, ಆದ್ರೆ ಏನೂ ತಗೊಳಲ್ಲ. ಇವಳಿಂದ ಬೇರೆ ಕಸ್ಟಮರ್ಗೆ ತೊಂದ್ರೆ ಸರ್. ಯೋ ಇರೋಯ್ಯ, ನಾನು ಮಾತಾಡ್ತೀನಿ. ಮೌ, ನಿನ್ಗೇನಮ್ಮ ಬೇಕು? ಸರ್, ಈ ಡ್ರೆಸ್ಸು ತಗೋತಿದೀಯಾ? ಇದು 7,000 ರೂಪಾಯಿ ಅಮ್ಮ. 7,000ನಾ? ಸರಿ ಸರ್. ಡ್ರೆಸ್ ತಗೊಳ್ಳೋ ಮುಸುಡಿ ನೋಡ. ನಿನ್ಗೆ ನಿನ್ ಹೆಂಡ್ರ ಮೇಲೆ ಕೋಪನಿಲ್ಲ, ಕಸ್ಟಮರ್ ಮೇಲೆ ತೋರಿಸ್ತಾ ಇದ್ಯಾ? ನಿಮ್ಮನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ನೋಡು. ಸಂಬಳ ಕೊಟ್ಟಿದ್ರೆ ನಾ ಯಾಕೆ ಹಿಂಗಿರ್ತೀನಿ? ನಾನ್ ಸಂಬಳ ಕೊಡಂಗಿದ್ರೆ ನಿನ್ಯಾಕೆ ಇಟ್ಕೋತಿದ್ದೆ? ಹೇ ತುಳಸಿ, ಏನ್ ಮಾಡ್ತಿದ್ಯಾ? ಏಯ್, ಏನೋ ಟಿಫನ್ ತಿಂತಾ ಇದ್ದೆ? ಅಯ್ಯ ಲೂಸು, ಪ್ಲೇಟಲ್ಲಿ ಹಾಕೋ ಬದಲು ಕೆಳಗೆ ಹಾಕ್ತಿದ್ಯಲ್ಲ ಸಾಂಬಾರು. ಅಯ್ಯಯ್ಯೋ, ಲವ್ ಮಾಡೋರೆ ಈ ಥರ ಎಲ್ಲ ಬಿಹೇವ್ ಮಾಡೋದು. ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಛೀ, ಅದೆಲ್ಲ ಏನೂ ಇಲ್ಲ ಕಣೋ. ಬಜಾರಲ್ಲಿ ಸಿಂಡ್ರೆಲ್ಲಾ ಡ್ರೆಸ್ ನೋಡ್ದೆ. ಅಯ್ಯೋ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದನ್ನ ನೋಡ್ದಾಗಿಂದ ನನ್ನ ಮನ್ಸು ನನ್ನಲ್ಲೇ ಇಲ್ಲ. ಆ ಡ್ರೆಸ್ನ ಏನಾದ್ರೂ ಮಾಡಿ ತಗೋಬೇಕು ಕಣೋ. ಸರಿ ಬಿಡು, ನೀನ್ ಚಿಕ್ಕ ಹುಡ್ಗ, ನಿಂಗೆ ಸಿಂಡ್ರೆಲ್ಲಾ ಬಗ್ಗೆ ಎಲ್ಲಿ ಗೊತ್ತಿದೆ? ನನ್ಗೆ ಸಿಂಡ್ರೆಲ್ಲಾ ಬಗ್ಗೆ? ಹಾ, ಒಂದ್ ನಿಮಿಷ ಇರು. ಈ ಗೌನ್ ತಾನೇ ನೀನ್ ನೋಡಿದ್ದು? ಏ, ಇದೆ ಕಣೋ, ಇದೇನೆ. ನಿಂಗಿಂತ ಮೊದ್ಲು ಸಿಂಡ್ರೆಲ್ಲಾ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಒಂದ್ ನಿಮಿಷ ಇರು, ನಿಂಗೆ ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನೋಡ್ಕೊಂಡು ಸ್ವಲ್ಪ ನಗು. ಯಾಕೋ ಫೋಟೋ ತೆಗಿತಿದ್ಯಾ? ನಾನು ಹೇಳಿದ್ ಮಾತ್ರ ಮಾಡು, ನಗು. ಏನೋ ಮಾಡ್ತಿದ್ಯಾ? ಸೈಲೆನ್ಸ್ ಪ್ಲೀಸ್. ಇಲ್ಲಿ ನೋಡು. ಸೂಪರ್ ಕಣೋ. ನಾನು ಹುಡುಗ, ನೀನ್ ಹುಡುಗಿ. ಡಿಸ್ಟೆನ್ಸ್ ಪ್ಲೀಸ್. ಹೇಗಾದ್ರೂ ನಾನು ಈ ಡ್ರೆಸ್ನ ತಗೋಬೇಕು ಕಣೋ. ಹೇಗ್ ತಗೋತ್ಯಾ? ನಿನ್ನ ಹತ್ರ ಅಷ್ಟೊಂದು ದುಡ್ಡಿದ್ಯಾ? ಇಲ್ಲ, ಆದ್ರೆ ಸೂಪರ್ ಐಡಿಯಾ ಕಣೋ. ಏನು? ಯಾನ ಯಾನ ನಿನ್ನಿಂದ ಧನ್ಯ ಈ ಕ್ಷಣ, ಸ್ವಾಭಿಮಾನ ನಿನ್ನಂತೆಯೇ ಜೀವನ, ತಿರುಗುವ ಭೂಮಿಯ ಸಹನೆ ನಿನ್ನಲ್ಲಿದೆ, ತಿರುವಿನ ದೇವತೆಯೇ, ಜಗವಿದು ಒಂದು ಜೊತೆಗಿರೆ, ಮುದ್ದು ಬೊಂಬೆಯೇ ಎಲ್ಲ ನಾಳೆ ನಿನ್ನದೇ, ನೀ
ಸರ್ 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 ನೋಡಿ ಸರ್ ಪ್ಲೀಸ್ ಸರ್ ಥ್ಯಾಂಕ್ ಯು ಸರ್. ವೈಟ್ ಬೇಡಮ್ಮ, ಈ ಬ್ಲ್ಯಾಕ್ ಕೊಡು. 30 ರೂಪಾಯಿ ಸರ್. ಜಗದ ಜೊತೆಗೆ ಈಗ ಬೆರೆತು ಸಾಗು, ಕ್ಯಾಬೆಲ್ಲ ಬೇಡ. ಜಗವ ಗೆಲ್ಲುವ ಬೆಳಕು ಇಂದು ನಿನಗೂ, ಕನಸು ಕಾಣೋ ಕಣ್ಣಿಗೆ ಆಸರೆಯಾಗು, ನಿನ್ನೆಲ್ಲ ಆಸೆಗೆ ನೀ ಬಾಳು. ಮುದ್ದು ಬೊಂಬೆಯೇ ಎಲ್ಲ ನಾಳೆ ನಿನ್ನದೇ. ತುಳಸಿ, ಏನ್ ತುಳಸಿ ಯೋಚನೆ ಮಾಡ್ತಿದ್ಯಾ? ಅದೆಲ್ಲ ಏನಿಲ್ಲ ಬಿಡು. ಮಾರ್ಕೆಟಲ್ಲಿ ಆ ಸಿಂಡ್ರೆಲ್ಲಾ ಡ್ರೆಸ್ ನೋಡಿದ್ನಲ್ಲ, ಸೂಪರ್ ಆಗಿತ್ತು. ಎಷ್ಟು ಕಷ್ಟಪಟ್ರು ಕಾಸೆ ಸಿಕ್ತಿಲ್ಲ ಕಣೋ. ಅದಕ್ಕ ಇಷ್ಟೊಂದು ಯೋಚನೆ? ನಿಂಗೆ ಸಿಂಡ್ರೆಲ್ಲಾ ಡ್ರೆಸ್ ತರ ಬೇಕಾ ಇಲ್ಲ ಸಿಂಡ್ರೆಲ್ಲಾ ಡ್ರೆಸ್ಸೇ ಬೇಕಾ? ಸಿಂಡ್ರೆಲ್ಲಾ ಡ್ರೆಸ್ಸೇ ಬೇಕು. ಅದಕ್ಕೆ ಇನ್ನೊಂದ್ ದಾರಿ ಇದೆ. ಯಾವ ದಾರಿನೋ? ಅದೇ ನಮ್ ಗುರುಗಳಿದಾರಲ್ಲ. ಹೌದಾ? ಒಂದ್ ಬಾಟ್ಲು ವಿಸ್ಕಿ, ಒಂದ್ ಬಾಟ್ಲು ಬ್ರಾಂದಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಮಾಡ್ತೀವಿ ವಾಂತಿ. ಮೊದ್ಲು ನಾನು ಸ್ಟಡಿ ಆಗಿರ್ತೀನಿ, ಆಮೇಲೆ ಮೋರಲ್ ಬಿದ್ದಿರ್ತೀನಿ. ವಾವ್, ಹುಡುಗಿ ನೋಡೋದಕ್ ಸೂಪರ್ ಆಗವಳೆ, ವಯಸ್ಸು ಮಾತ್ರ ಚಿಕ್ಕದಾಗಿದೆ ಅಂತ ಅನಿಸ್ತಾ ಇದೆಯಲ್ಲ. ಬಂದೇ ಇರೋ. ಎಸ್ ಬೇಬೆ. ಗುರು, ನಾನ್ ಕೂಗಿದ್ದು. ಇಲ್ಲಿ ನನ್ನ ಮಗನೇ ನೀನಾ? ಏನಾದ್ರು ಒಳಗೆ ಬಂದು ಮಾತಾಡೋ, ಅವ್ರನ್ನ ಕರ್ಕೊಂಬರು. ಏನ್ ಸಖತ್ತಾಗವಳು ನೀನ್, ಬಾರ ಸೈಡ್ಗೆ. ಗುರು ಚೆನ್ನಾಗ್ ನೋಡಿ. ನೋಡೋಕೇನು ಇಟ್ಕೊಂಡಿಲ್ವಲ್ಲ ಇವಳು. ಏನ ನಿನ್ ಗುರು ಹುಡುಗಿ ಹಿಡ್ಕೊಂಡ್ ಬಂದಿದ್ಯಾ? ಅಯ್ಯೋ ಗುರು, ತುಳಸಿ ನನ್ ಫ್ರೆಂಡು, ಪಕ್ಕದ ಮನೇಲಿ ಕೆಲಸ ಮಾಡ್ತಾಳೆ, ಸ್ವಲ್ಪ ಲೂಸು. ನಿನ್ ಫ್ರೆಂಡ್ಸ್ ಎಲ್ಲ ಹಂಗೆ ಇರ್ತಾರೆ. ಗುರು ಒಂದ್ ಸಿಂಡ್ರೆಲ್ಲಾ ಡ್ರೆಸ್ ಮೇಲೆ ಆಸೆ ಪಟ್ಟಿದ್ದಾಳೆ. ಓ, ಇಸ್ ಇಟ್? ದುಡ್ಡು ತುಂಬಾ ಜಾಸ್ತಿ ಹೇಳ್ಬಿಟ್ರು, ಅದಕ್ಕೆ ಯೋಚನೆ ಮಾಡ್ತಿದ್ದಾಳೆ. ನಾನ್ ಇರ್ಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೋಬೇಕು? ನಾನ್ ನೋಡ್ದೆ ಇರೋದೇನಾರ ಇದೆಯೇನಾ? ನಾನು ಎಂತ ದೊಡ್ಡ ಡಿಸೈನರ್ ಅಲ್ಲಿ ನೋಡು. ಜಾಕಿ ಚಾನ್ಗೆ ಒಂದು ಸಿನಿಮಾದಲ್ಲೆಲ್ಲ ಬಟ್ಟೆ ನಾನೇ ಹೊಲ್ಕೊಡೋದು. ಅಲ್ಲಿದ್ದಾರೆ ನೋಡು, ಏಂಜಲಿಯಾ ಜೋಲಿ. ರೋಬೋ ಅಂದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ. ಇಲ್ಲಿ ನೋಡು, ದೀಪಿಕಾ ಪಡ್ಕೋಣೆ ಮೂಲದಿದ್ದ ಡ್ರೆಸ್ ನ ಹೊಲ್ದಿದ್ದೆ ನಾನು. ಅಲ್ಲಿ ನೋಡು, ಐಶ್ವರ್ಯ ರೈ, ಅವ್ರಿಗೆ ನಾನೇ ಟೈಲರ್. ಯಾರ ಮುಳ್ಳ ಆಂಟಿ? ಯಾರು? ಲೇ, ಅದು ಮುಳ್ಳ ಆಂಟಿ ಅಲ್ಲ ಕಣೋ, ಪ್ರಿಯಾಂಕಾ ಚೋಪ್ರಾ. ಡೈಲಿ ನನ್ ಜೊತೆ ಊಟ ಮಾಡ್ತಾರ ಅವರು. ಎಂತ ಡಿಸೈನರ್ ನಾನು, ನನ್ ಜೊತೆ ಊಟ ಮಾಡಲ್ಲ ಅಂತೀಯ ಅವರು? ಅದಕ್ಕೆ ಗುರುಗಳ ಹತ್ರ ಕರ್ಕೊಂಬಂದೆ. ನೋಡ್ಕೊಂಡ್ ಮಾಡಿ ಗುರುಜಿ. ನೋಡ್ಕೊಂಡ್ ಚೆನ್ನಾಗ್ ಮಾಡ್ಬಿಡೋದನೆ. ಅಮೌಂಟ್ ಎಷ್ಟಿದ್ಯಾ? 500 ರೂಪಾಯಿ ಇಲ್ಲ. ಬೇಡ ಬೇಡ, 700 ರೂಪಾಯಿ ಹೇಳು. ತುಳಸಿ ಪಾಪ ಆಸೆ ಪಟ್ಲು. 700 ತಗೊಳ್ಳಿ. 700 ರೂಪಾಯಿನಾ? ನನ್ನ ಅಂಗಡಿಲಿ ಎಷ್ಟು ದುಡ್ಡೇ 390 ರೂಪಾಯಿ ಬಟ್ಟೆ. ಇವ್ನು ಮೊದಲನೇ ಸಲ ಒಳ್ಳೆ ಕಸ್ಟಮರ್ ಹಿಡ್ಕೊಂಡ್ ಬಂದವನೇ, ಹೇಗಾದ್ರೂ ಅದಮ್ಕೊಂಡ್ಬಿಡ್ಬೇಕು ಅವಳನ್ನ. ಇವಾಗ ಏನ್ ನಿಮ್ಗೆ 1000 ರೂಪಾಯಿ ಕೊಡ್ತೀನಿ, ಹೊಲ್ಕೊಡಿ. 1000 ರೂಪಾಯಿನಾ? ತುಳಸಿ ನೀನ್ ನಂಬಿಕೊಂಡು ನಿಂತ್ಕೊಳ್ಳಲ್ಲ. ನಾನು ಹೊಲ್ಕೊಡ್ತೀನಮ್ಮ, ಚೆನ್ನಾಗಿ ಹೊಲ್ಕೊಡ್ತೀನಮ್ಮ, ಕೆಳಗಿಂದ ಮೇಲ್ವರ್ಗು ಹೊಲ್ಕೊಡ್ತೀನಮ್ಮ. ಯಾವಾಗ ಅಂತ ಹೇಳಮ್ಮ. ಅದನ್ ಬಿಡೋ, ಇಷ್ಟು ಜನರಿಗೆ ಹೊಲ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಹೊಲ್ಕೊಡ್ತಾರೆ. ಅಳ್ತೆ ತಗೊಳ್ಳಿ. ಕಣ್ಣಲ್ಲಿ ಸ್ಕ್ಯಾನ್ ಮಾಡ್ಬಿಡ್ತಾರೆ, ಯಾಕೆಂದ್ರೆ ಅವ್ರು ರೋಬೋ ಅಲ್ವಾ. ಪೆಟ್ರೋಲ್ ಸಾಯಿಸ್ಬಿಡ್ತೀನಿ. ಇನ್ನೇನ್ರಿ, ಎಷ್ಟೊಂದು ಅನ್ವಾದ ಹುಡುಗಿ ನೀವು. ಡ್ರೆಸ್ ಚೆನ್ನಾಗಿ ಹೊಲಿಯೋದು ಬೇಡವಾ? ಅದಕ್ಕೆ ಇಂಚ್ ಬೈ ಇಂಚ್ ನ ಅಳತೆ ಮಾಡಿ ಹೊಲ್ತಾನೆ ತಾನೆ ಡ್ರೆಸ್ ಚೆನ್ನಾಗಿ ಕಾಣಿಸೋದು. ಹಾಗಾದ್ರೆ ತಗೋ ಗುರು. ಇವಾಗ ಹೆಂಗ್ ತಗೋತೀನಿ ನೋಡ ನಾನು. ಕೈ ತೋರ್ಸಮ್ಮ. ತಗೊಂಡು ಇಲ್ಲಿ ಹೆಗ್ಲ ಮೇಲೆ ಇಡಮ್ಮ, ತಪ್ಪಾಗಿ ತಿಳ್ಕೊಳಲ್ಲ. ಆಹಾ, ಹಿಂಗಿದೋ ನೋಡಪ್ಪ ಕೈ. 47. ಏನಮ್ಮ ಎಲ್ಲ ಕರ್ಗೋಗಿದೆ, ಏನ್ ಫುಲ್ ಡಯಟಾ? 35. ಅಪ್ಪ ಎಂತ ಕುತ್ಕೆ. 27. ಎತ್ತಿಡಮ್ಮ. ಏನಕ್ಕೆ? ಕಾಲ್ ಎತ್ತಿಡಮ್ಮ, ಮೇಲೆಲ್ಲ ತಗೊಂಡಾಯ್ತಲ್ಲ. ಅದಕ್ಕೆ. ಅಯ್ಯೋ, ಇವಳು ಕಾಲ್ ನೋಡ್ತಿದ್ರೆ ಕೈ ತೊಳೆದು ಮುಟ್ಬೇಕು ಅನ್ಸುತ್ತಲ್ಲಪ್ಪ. ಹಾಗೆ ಮಜಾ ತಗೊಂಡ್ಬಿಡೋಣ ಅಷ್ಟೇ. ಕಾಲಿನ ಅಳತೆ ಯಾಕೆ ತಗೋತಿದ್ದೀರಾ? ಏನಮ್ಮ ಹಂಗೆ ಕೇಳ್ತಾ ಇದ್ಯಾ? ಮೇಲ್ ಮಾತ್ರ ಫಿಟ್ ಆಗಿದ್ರೆ ಸಾಕ, ಬಾಟಮ್ ಚೆನ್ನಾಗಿರೋದು ಬೇಡವಾ? ಅದಕ್ಕೆ ಇಂಚ್ ಬೈ ಇಂಚ್ ಅಳತೆ ತಗೋತಾ ಇದ್ದೀನಿ. ಸುಮ್ನೆ ಪ್ರಶ್ನೆ ಕೇಳ್ತಾನೆ ಇರ್ಬೇಡ, ಸುಮ್ನೆ ನಿಂತ್ಕೊಳ್ಳಮ್ಮ ನೀನು. ತೋರ್ಸಮ್ಮ. ಅಯ್ಯೋ, ಎಂತ ಕಾಲ್ ಮುಟ್ತಾನೆ ಇರ್ಬೇಕು ಅನ್ಸುತ್ತೆ. ಆಮೇಲೆ ತೊಡೆಗೆ ಹೋಗೋಣ. ಇನ್ನೊಂದ್ ಸ್ವಲ್ಪ ದೊಡ್ಡವನಾದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ. ನಾಳೆ ಬರ್ತೀವಿ, ಬಾ ತುಳಸಿ. ನೀನ್ ಹೋಗ, ಅವ್ರಿರ್ಲಿ. ಯಾಕೆ? ಮಾಡ್ ಕಳಿಸ್ತೀನಿ, ಇಲ್ಲ ಡ್ರೆಸ್ ನ ಸ್ಟಿಚ್ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದು. ಅವ್ರು ಒಪ್ಕೊಂಡ್ರು ಕಣ. ಅವ್ನ ನಂಬೇಡ, ಬಾ. ಅಯ್ಯೋ ಅಯ್ಯೋ, ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ರೆ ಎಳ್ಕೊಂಡು ಹೋಗ್ಬಿಟ್ನಲ್ಲ ಕಳ್ಳ ನನ್ನ ಮಗನ. ನಿನ್ಗಿದ ಮಾಡ್ತೀನಿ. ನಾಳೆ ಬರ್ತೀಯಲ್ಲ, ಹಾಕೋತೀನಿ ಬಿಡು ಅಮೌಂಟ್ನ.
ಏನೋ ಟೈಲರ್ ಚೆನ್ನಾಗಿ ಹೊಲ್ಕೊಡ್ತಾರಲ್ವಾ? ತುಳಸಿ, ಅವನು ಟೈಲರ್ ಅಲ್ಲ, ಡಿಸೈನರ್. ಡ್ರೆಸ್ ಸಖತ್ತಾಗಿರುತ್ತೆ. ಓಕೆ. ಲೋ, ನೈಟು ಆ ಡ್ರೆಸ್ ಹಾಕೊಂಡು ಆಕಾಶದಲ್ಲಿ ಹಾರಾಡ್ತಿದ್ದೆ ಗೊತ್ತಾ? ನಿದ್ದೆನೇ ಬರ್ಲಿಲ್ಲ. ತಲೆಯಲ್ಲಿ ಯಾವಾಗ್ಲೂ ಅದೇ ಓಡ್ತಿರುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಡ್ರೆಸ್ ಹಾಕೋತ್ಯಾ, ಸಿಂಡ್ರೆಲ್ಲ ಆಗ್ಬಿಡ್ತ್ಯಾ. ಥ್ಯಾಂಕ್ಸ್ ಕಣೋ. ಡ್ರೆಸ್ ತಗೊಂಡಿದ್ದಾದ್ಮೇಲೆ ನಿನ್ಗೊಂದು ಕಪ್ ಐಸ್ ಕ್ರೀಮ್ ಕೊಡಿಸ್ತೀನಿ, ಓಕೆನಾ? ಹಾ, ಓಕೆ ಓಕೆ. ಆದ್ರೆ ನಮ್ಮ ಅಮ್ಮಂಗೆ ಗೊತ್ತಾಗ್ಬಾರ್ದು. ಪ್ರಾಮಿಸ್? ಪ್ರಾಮಿಸ್. ಬಾಯ್ ಕಡೆ. ಡ್ರೆಸ್ಸಲ್ಲಿ ಅದ್ಬಿಟ್ಟು ಏನ್ ಮಾಡ್ತಿದ್ದಾನೆ? ಏನ ಏನ್ ಮಲ್ಗಿದ್ಯಾ? ಅದು ಏಮಿ ಜಾಕ್ಷನ್ಗೂ ಮೈಕಲ್ ಜಾಕ್ಷನ್ಗೂ ಯಾವ್ದೋ ಸಾಂಗ್ ಅಂತೆ. ಡೇ ಅಂಡ್ ನೈಟ್ ಕೆಲಸ ಮಾಡಿ ನಾನೇ ಸುಸ್ತಾಗಿ ಹಂಗೆ ಮಲ್ಕೊಂಬಿಟ್ಟೆ. ಏನ್ ಇವಾಗ ಡ್ರೆಸ್ ಹೊಲ್ದಿದ್ಯಾ? ಅದೆಲ್ಲ ಹೋದ್ವಾರನೇ ಹೊಲ್ದಾಯ್ತು. ಹೋದ್ವಾರನ? ನೆನ್ನೆ ತಾನೇ ಆರ್ಡರ್ ಕೊಟ್ಟಿದ್ದು. ಅಯ್ಯೋ ನಿದ್ರಲ್ಲಿ ಹೇಳ್ಬಿಟ್ಟೆ ಕಣ, ನೆನೆನೆ ಹೊಲ್ದೆ. ಡ್ರೆಸ್ ಸೂಪರ್ ಆಗಿದೆ ಅಲ್ವಾ? ಹಾಕೊಂಡ್ಮೇಲೆ ತುಳಿದು ಚೆನ್ನಾಗಿ ಕಾಣ್ತಾಳ್ ಕಣ. ಡ್ರೆಸ್ ಅದು ಒಳಗೆ ಇದೆ, ನಾನೇ ಹಾಕ್ಕೊಂಡ್ಬರ್ತೀನಿ. ಅವಳೆ ಹಾಕೋತಾಳೆ. ಏನ್ ಹಿಂಗಂತವನೆ? ಲೈ ಬಾರ ಇಲ್ಲಿ. ನನ್ ಬಗ್ಗೆ ಏನಾದ್ರು ಹೇಳಲ್ಲ? ಮುಚ್ಕೊಂಡ್ ನಿನ್ ಕೆಲ್ಸ ನೀನ್ ಮಾಡ್ತೀಯಾ? ಅಂಗಡಿ ಮುಚ್ಕೊಂಡು ಹೆಂಗ್ ವ್ಯಾಪಾರ ಮಾಡೋದು? ಅಯ್ಯೋ, ಹೆಂಗ್ ಕಾಣ್ತಾಳೋ ಹೆಂಗ್ ಬರ್ತಾಳೋ ಗೊತ್ತಾಗ್ತದೆ. ಏನು? ನೀನೇ ಬಾ. ನಾನೇ ಹೋಗ್ಲಾ? ನೀನ್ ಬಾ. ನೋಡೋದಕ್ಕಿಂತ ಮಾಡ್ಸಾರಲ್ಲ, ಚಿಂದಲ್ಲಿ ಮಾಡಿಸ್ದಂಗೆ ಅವಳೆ ಅವಳು. ಈ ನಾಚಿಕೆ ಸ್ವಭಾವನೇ ನನಗೆ ತುಂಬಾ ಇಷ್ಟ ಆಗಿದ್ದು. ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನಾವು 2 ಕೈಲು ಆಗ ದೇವ್ರ ಕೈ ಮುಗಿದ್ ಬಿಡ್ತೀನಿ. ಹೆಂಗಾಯ್ತು ಅಣ್ಣನ ಫಿಟ್ಟಿಂಗ್? ಎಷ್ಟು ಚಿಕ್ಕದಾಗಿ ಹೊಲ್ದಿದ್ದೀರಾ? ಈ ತರ ಬಟ್ಟೆ ಹಿಂಗೆ ಹೊಲಿಯೋದು? ಇಲ್ಲಪ್ಪ, ನಿನ್ ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಹೇಳಿದ್ದು. ಮುಚ್ಕೋಬೇಡ ಕೈ ಎತ್ತು. ಮುಚ್ಕೊಳ್ಳೋದಕ್ಕ ಹೊಲ್ದಿರೋದು. ನೋಡು ಎಷ್ಟು ಬೆಳ್ಳ ಕಾಣ್ತಿದ್ಯಾ ಅಂತ. ಇನ್ನು 1 ಇಂಚ್ ಮೇಲೆ ಹೊಲಿಬೋದಿತ್ತು, ಆದ್ರೆ ಇಡೀ ಊರವರೇ ನೋಡ್ತಾರಲ್ಲ. ಇದು ಸಿಂಡ್ರೆಲ್ಲಾ ಗೌನೆ ಅಲ್ಲ. ಸಿಂಡ್ರೆಲ್ಲಾ ಅಲ್ಲ ಅಂದ್ರೆ ಏನು? ಸಿಂಪಲ್ ಆಗಿದೆಯಲ್ಲ, ಒಳ್ಳೆ ಗಾಳಿ ಬೀಸುತ್ತಲ್ಲ, ಮತ್ತಿನ್ನೇನು? ನಂಬಿತಾನೆ ಕರ್ಕೊಂಡ್ ಬಂದೆ, ಹೀಗ್ ಕೆಡಿಸಿದ್ಯಲ್ಲ. ನಾನು ಇನ್ನೂ ಏನು ಮಾಡಿಲ್ಲ ಕಣೋ ಈ ಹುಡುಗಿಗೆ. ನಿನ್ನ ಹೋಗಿ ದೇವ್ರು ಅಂದಲ್ಲ ನಾನು. ಇಲ್ಲಮ್ಮ, ದೇವ್ರು ಯಾವಾಗ್ಲೂ ಕಡಿಮೆನಲ್ವಾ ಕೊಡೋದು? ಅದಕ್ಕೆ ನಾನು ಅಳತೆ ಮಾಡಿದ್ದೀನಿ. ಹೇಗೆ ಹೊಲ್ದಿದ್ದೀನಿ ಅಂತ ನೋಡ್ದ? ಈ ಡ್ರೆಸ್ಗಿಂತ ಇದೇ ಸೂಪರ್ ಆಗಿದೆ. ಕಾಲ ನನ್ ಕನ್ಸೆಲ್ಲ ಹಾಳು ಮಾಡ್ಬಿಟ್ಟೆ. ಏಯ್ ಇಲ್ಲಿ ನೋಡಮ್ಮ ತುಳಸಿ. ಲೂಸು ಇಲ್ಲಿ ನೋಡು, ನೀನ್ ಫುಲ್ ಡ್ರೆಸ್ ಹಾಕೊಂಡ್ರೆ ಒಬ್ಬನು ನೋಡಲ್ಲ. ನಿನ್ನೆಲ್ಲ ಹಂಗೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಏನಾ ನಾನು ಹೇಳಿದ್ ಕರೆಕ್ಟ್ ತಾನೆ? ನೀನ್ ಯಾಕೋ ಬೇಜಾರಲ್ಲಿದ್ಯಾ? ಸಾರಿ ತುಳಸಿ, ನನ್ನಿಂದ ತಾನೇ ಈ ತರ ಆಗಿದ್ದು. ಹೋಗ್ಲಿ ಬಿಡು, ನೀನೇನ್ ಮಾಡೋಕ್ಕಾಗತ್ತೆ? ತುಳಸಿ, ಜೀಸಸ್ ಹತ್ರ ಬೇಡ್ಕೊಳ್ಳೋಣ. ಯಾರತ್ರ? ಸ್ವಾಮಿ, ನಂಗೆ ಸಿಂಡ್ರೆಲ್ಲಾ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ. ಆ ಡ್ರೆಸ್ನ ಹೇಗಾದ್ರೂ ಮಾಡಿ 3 ತಿಂಗಳು ಯಾರು ತಗೊಳ್ದೇ ಇರೋ ಹಾಗೆ ನೋಡ್ಕೋ ಪ್ಲೀಸ್ ಸ್ವಾಮಿ. ಹೌದು ಜೀಸಸ್. ತುಳಸಿ ಪಾಪ, ಸ್ವಲ್ಪ ಹೆಲ್ಪ್ ಮಾಡಿ. ನನ್ ಗಂಡಂಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬ್ಲಡ್ ತುಂಬಾ ಲಾಸ್ ಆಗಿದೆ. AB ನೆಗೆಟಿವ್ ರೇರ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಅದೆಲ್ಲೂ ಸಿಗ್ತಾ ಇಲ್ಲ. ಬ್ಲಡ್ ಸಿಕ್ಕಿಲ್ಲ ಅಂದ್ರೆ ಅವನ್ ಸತ್ತೋಗ್ತಾನೆ. ಪ್ಲೀಸ್ ಫಾದರ್. ತಲೆ ಕೆಡಿಸ್ಕೋಬೇಡ, ಈ ವಿಚಾರವಾಗಿ ಪ್ರಾರ್ಥನೆ ಮಾಡ್ತೀನಮ್ಮ. ಯೇಸು ನಿನ್ನ ಕಾಪಾಡ್ತಾನೆ. ಥ್ಯಾಂಕ್ಸ್ ಫಾದರ್. ಕರಗಿ ಕರಗೀಗ ಮನಕಾರ್ ಮೋಡ, ಬೆಳಗು ಕಿರಣ ಬಂದು ನಿಂತಿದೆ ಈಗ. ನೀನು ನೀಡಿದ ಸಹಾಯವೇ ನಿನಗೆ ಆಸ್ತಿ, ಆನಂದ ತಂದಂತ ಜೀವನೇನೆ. ಈ ಸ್ವಪ್ನ ಇಂದೀಗ ನಿನ್ನ ಸ್ವಂತ ಕಣ್ಣಿನ. ತುಂಬಾ ಥ್ಯಾಂಕ್ಸ್ ಅಮ್ಮ. ತಗೋ, ಈ ದುಡ್ಡು ಇಟ್ಕೋ. ಅಯ್ಯೋ, ನಂಗೆ ಇಷ್ಟೊಂದು ದುಡ್ಡು ಬೇಡ. ಇನ್ನೊಬ್ರಿಗೆ ರಕ್ತ ಕೊಟ್ಟಾಗ ದುಡ್ಡು ತಗೋಬಾರ್ದು. ಆದ್ರೆ ನಂಗೊಂದು ಕನ್ಸಿದೆ, ಅದಕ್ಕೋಸ್ಕರ ತಗೋತೀನಿ. ಬೊಂಬೆಯೇ
ಬರಬೇಡ ಅಂತಂದ್ರೆ ಯಾಕ್ ಯೋ, ಬಂದೆ? ನನ್ನ ಹತ್ರ ದುಡ್ಡಿದೆ. ಗಾಂಧಿ ಹೈಲೈಟ್ ಹಾಕೋಣ. ಡ್ರೆಸ್ ತಗೊಳಕ್ ಹೋಗ್ತಿದ್ದೀನಿ. ಹ್ಮ್ ಹ್ಮ್ ಒಳಗೆ ಹೋಗಿ ಹೋಗಿ. ಇಲ್ಲಿ ತಗೊಳ್ಳಿ, ನೀವು ಕೇಳಿದ ದುಡ್ಡು. ಸಿಂಡ್ರೆಲ್ಲಾ ಡ್ರೆಸ್ ಕೊಡಿ. ಪರವಾಗಿಲ್ವೇ, ಯಾವಾಗ ತಗೋತೀವಿ ಅನ್ಕೊಂಡಿದ್ದೆ, ಆದ್ರೂ ಆಸೆ ಪಟ್ಟಾಗ ತಗೊಂಡ್ಬಿಟ್ಟಲ್ಲ. ಮಾತಾಡಕ್ ಟೈಮ್ ಇಲ್ಲ, ಆ ಡ್ರೆಸ್ ಕೊಡಿ ಮೊದ್ಲು. ಇರಮ್ಮ, ಪ್ಯಾಕ್ ಮಾಡಕ್ ಹೇಳ್ತೀನಿ. ಲೇ, ಬೇಗ ಡ್ರೆಸ್ ಪ್ಯಾಕ್ ಮಾಡ್ಕೊಡ್ರ. ಪ್ಯಾಕ್ ಮಾಡ್ತಾವ್ರೆ. ದುಡ್ಡು ತಗೊಂಬಂದ್ ಆದ್ರೆ ಹೇಗೆ ಅಂತದ? ಡ್ರೆಸ್ ತಗೊಂಡೆ, ನೋಡದ್ಯಾ? ಒಂದ್ ನಿಮಿಷ, ದಮ್ ನೋಡಿ. ಅಮ್ಮ, ಇಲ್ಲಿವರೆಗೂ ನನ್ಗೆ ಯಾರು ಟಿಪ್ಸೇ ಕೊಟ್ಟೇ ಇಲ್ವಲ್ಲಮ್ಮ. ನೀನ್ ನಿಜವಾಗ್ಲೂ ಮಹಾರಾಣಿನೇ. ಅವಾಗ ಬಂದೋಗು. ಓ ಗಾಡ್ ಮಾಮ್, ಐ ಆಮ್ ಲೇಟ್ ಫಾರ್ ಡ್ಯಾನ್ಸ್ ಕ್ಲಾಸ್. ನಾನು ಹೊರಡ್ತೀನಿ ಮಮ್ಮಿ. ಬಾಯ್ ಬಾಯ್. ಹೇ, ಡ್ಯಾನ್ಸ್ ಕ್ಲಾಸಿಗೆ ಬರಲ್ವಾ? ಇಲ್ಲ. ಯಾಕೆ? ನಾನು ರಾಬಿ ಮೂವಿಗೆ ಹೋಗ್ತೀವಿ. ನಿನ್ನ ಮೂತಿಗೆ ನನ್ ರಾಬಿನ್ ಬೇಕಾ? ಕೊಂದು ಬಿಡ್ತೀನಿ. ಯಾಕೆ ನಂಗೆ ಹೊಡೆದೆ? ನೀನ್ ರಾಬಿನ್ ಇಷ್ಟಪಡ್ತಿರೋ ನಂಗೆ ಗೊತ್ತು. ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ಸುಳ್ಳು ಹೇಳ್ದೆ. ಸೀರಿಯಸ್ ಆದ್ರೆ ಸುಮ್ಮನೆ ಕೂಡ ಹೇಳ್ಬಾರ್ದು, ಗೊತ್ತಾಯ್ತಾ? ಹೋಗೆ, ಹೋಗು. ಅವತ್ತೇ ಇವಳನ್ನ ಸಾಯಿಸ್ಬೇಕಿತ್ತು. ಛೇ ಮಾಮ್. What baby, what is this? Mom, I love Robin. Okay, fine. Calm down and sit. Sit down. ಹೌದು, ರಾಬಿನ್ ಅಷ್ಟು ದೊಡ್ಡ ಮಿಲಿನಿಯರ್, ಡ್ಯಾನ್ಸು ಕ್ಲಾಸು ಅಂತ ಸುಮ್ನೆ ಲೂಸ್ ತರ ಸುತ್ತಾಡ್ತಾ ಇದ್ದಾನೆ. ಮಾಮ್, ರಾಬಿನ್ ಲವ್ ಟು ಡ್ಯಾನ್ಸ್. ಅದು ಒಂದು ಪ್ಯಾಷನ್ ಮಾಮ್. ಸರಿ, ನಾನ್ ಹೇಳಿರೋ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ಯಾ? ಅವನು ಇಂಡಿಯಾ ಬಿಟ್ಟು ಹೋಗಕ್ ಮುಂಚೆ ಬೇಗ ಇದನ್ನ ಮುಗಿಸ್ಬೇಕು. ಸುಮ್ನೆ ಲವ್ ಮಾಡ್ತೀನಿ ಅಂತ ಮಿಸ್ ಮಾಡಕ್ ಹೋಗ್ಬೇಡ. ನೀನ್ ಗಾಬರಿ ಪಡ್ಬೇಡ ಮಾಮ್, ನಾನ್ ನೋಡ್ಕೋತೀನಿ. ಆರ್ ಯು ಶೂರ್? ಪಕ್ಕಾ ಇರುತ್ತೆ. ಆರ್ ಯು ಎಕ್ಸೈಟೆಡ್? ಎಲ್ರು ಬರ್ತಾ ಇದ್ದಾರೆ, ನಿನ್ ರಾಬಿನ್ ಕೂಡ. ಯಾ, ಐ ನೋ. ನಾಚ್ಕೋತಿದ್ಯಾ? ಯಾ, something like that. I am very excited. Yes. Oh my god, baby, you're looking so gorgeous. Thanks, mom. ಏ ತುಳಸಿ, ಆ ಬೊಕ್ಕೆ ಎಲ್ಲ ಎಲ್ಲಿದೆ? ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀನಿ ಮೇಡಮ್. ಏನದು? ಕೈ ಹತ್ರ ಡ್ರೆಸ್ ಹರಿದೋಗಿದೆ? ಸಾರಿ ಮೇಡಮ್, ನೋಡ್ಲಿಲ್ಲ. ಸಾರಿ ಮೇಡಮ್, ನೋಡ್ಲಿಲ್ಲ. ಮನೇಲಿ ಗೆಸ್ಟ್ ಬರೋ ಸಮಯದಲ್ಲಿ ನೀನ್ ಇಷ್ಟು ಕೆಟ್ಟದಾಗ ಡ್ರೆಸ್ ಮಾಡ್ಕೊಂಡಿದ್ಯಾ? ಮೇಡಮ್ದು ಬರ್ತ್ಡೇ ಇದೆ, ಬೇರೆ ಒಳ್ಳೆ ಡ್ರೆಸ್ ಹಾಕೊಂಬಾ. ಔಟ್, ಹೋಗು. Hi, it's nice to see you. Thanks Nice for to see you coming. Happy birthday, Ramya. Thank you. Come. Hi Robin, welcome. Thank you, Welcome to the thank you. party. Mom, where are the flowers? Flowers? ತುಳಸಿ, How I am looking? ತುಳಸಿ. Yeah. You Nice. like it? Really? Thank you. Mom, ಈ ಡ್ರೆಸ್ ಇವಳಿಗೆ ಯಾವಾಗ ತೆಗೆದುಕೊಟ್ರಿ? ನಾನ್ ತಕ್ಕೊಟ್ಟಿಲ್ಲ. ಸರಿ, ಕಮ್ ಕಮ್. Yeah. So, you are welcome. Thank you, thank you. ಡೆಕೋರೇಷನ್ ತುಂಬಾ ಚೆನ್ನಾಗಿದೆಯಲ್ಲ? ರಾಬಿನ್, ಕಮ್, Hi. ಹ್ಯಾವ್ ಎ ಡ್ರಿಂಕ್. Hey. Hi. Hi. ಹಾಯ್ ಬೇಬಿ. ಸೊ ರಾಬಿನ್, ಹಿಯರ್ ಇಸ್ ದ ಬರ್ಡೇ ಗಿಫ್ಟ್. ಚೆನ್ನಾಗಿದೆಯಾ? Thank you so much. so Robin, I heard that you and Ramya love each other. So today's occasion, I would like to announce that you should about to get engaged. Is that all right with you? Robin, are you okay with that? Yeah, okay. Yeah? Fantastic. Okay,
ಎಸ್ ಎಸ್ ರಮ್ಯಾ ಹಾಮ ರಾಬಿನ್ ಎಸ್ ಅಂದ್ಬಿಟ್ಟ. ಹಾ ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಐ ಹ್ಯಾವ್ ಆನ್ ಹ್ಯಾಪಿ ಅನೌನ್ಸ್ಮೆಂಟ್ ಟು ಮೇಕ್. ಇವತ್ತು ನನ್ನ ಮಗಳು ಬರ್ತ್ಡೇ ಅಷ್ಟೇ ಅಲ್ಲ, ಅವಳ ಎಂಗೇಜ್ಮೆಂಟ್ ಬಗ್ಗೆನೂ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ನನ್ನ ಮಗಳು ಮದುವೆ ಆಗ್ತಿರೋ ಆ ಲಕ್ಕಿ ಮ್ಯಾನ್, ಹಿ ಈಸ್ ಹಿಯರ್. ಐ ವುಡ್ ಲೈಕ್ ಟು ಕಾಲ್ ಹಿಮ್ ಆನ್ ದ ಸ್ಟೇಜ್. ರಾಬಿನ್, ಪ್ಲೀಸ್ ಕಮ್ ಹಿಯರ್. ರಾಬಿನ್, ವೇರ್ ಇಸ್ ರಾಮನ್? ಐ ಡೋಂಟ್ ನೋ. ಎಲ್ಲೋ ಬಿಟ್ಟ ಗೊತ್ತಾಗ್ತಿಲ್ವಲ್ಲ. ಎಲ್ಲೇ ಇದ್ದ ತಾನು? ಯು ಹ್ಯಾಂಡಲ್ ದ ಸಿಚುಯೇಷನ್. ಕಮ್ ವಿತ್ ಮೀ. ಡೋಂಟ್ ವರಿ, ನಾವು ನೋಡ್ಕೋತೀವಿ. ಕಮ್. Hey, you danced so well that day. Really impressive. Where did you learn to dance? ಈಗೇನ್ ಹೇಳ್ತಿದ್ದಾನೆ ಅಂದ್ರೆ ನೀನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಂತೆ, ಆಮೇಲೆ ಈ ಡ್ಯಾನ್ಸ್ ಎಲ್ಲಿ ಕಲ್ತೆ ಅಂತ ಕೇಳ್ತಿದ್ದಾನೆ. ನಾನು ಎಲ್ಲೂ ಕಲಿಯಕ್ಕೆ ಹೋಗಿಲ್ಲ, ರಮ್ಯಾ ಮೇಡಮ್ ಆಡೋದನ್ನ ನೋಡಿ ಕಲ್ತ್ಕೊಂಡೆ. You look so gorgeous in this dress. ಅವ್ರು ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಡ್ರೆಸ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿದ್ಯಂತೆ. Oh, wow. How do I say this? You look breathtaking. Your innocence and smile. All this time I thought love at first sight only existed in fairy tales. Until I met you. ಅವ್ರು ಇವಾಗ ಏನ್ ಹೇಳ್ತಿದ್ದಾರೆ? ಕೆಲವೊಂದನ್ನ ಹೇಳ್ತಿದ್ರು ಅರ್ಥ ಆಗುತ್ತೆ. ತುಂಬಾ ಇದೆಯಾ ನೀನು ಕೇಳಿ. ಇಲ್ಲೇ ಇದೀನಿ ಜೆಸ್ಸಿ ಮೇಡಮ್. Hey, stay. ಹೇಗೆ ನೀನ್ ರಾಬಿನ್ ಮರಳು ಮಾಡಿದೆ? ನಾನೇನು ಮಾಡ್ಲಿಲ್ಲ ಮೇಡಮ್. ನಾಯಿ, ನಿಂಗ್ ಬೇರೆ ಯಾರು ಸಿಗ್ಲಿಲ್ವೇನೆ? ನಾನು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಹಾಳು ಮಾಡಿದೆ. ಈ ಬೀದಿ ನಾಯಿ ಹತ್ರ ನಾನ್ ಸೋತ್ಬಿಟ್ನಲ್ಲ ಮಮ್ಮಿ. ಇವಳು ನನ್ಗೆ ಈಕ್ವಲ್ಲ ಮಮ್ಮಿ. ಊರ್ನು ಬಿಟ್ಟಿರೋ ನಾಯಿ. ನಾನು ಯಾವುದಕ್ಕೂ ಆಸೆ ಪಡ್ಲಿಲ್ಲ. ಬಿಡೆ, ನನ್ನ ನಂಬಿ. I don't want to live anymore. ನಮ್ ಪ್ಲಾನ್ ಎಲ್ಲ ಹಾಳು ಮಾಡಿದ್ಲು. ಹೊರಟೋಗ್ತೀನಿ. ಸಾಯಿಸು ಮಮ್ಮಿ. ಈ ಕೈಯಲ್ಲಿ ತಾನೇ ಅವ್ನು ಮುತ್ಕೊಂಡಿದ್ದು. ಈ ಕೈ ತಾನೇ, ಈ ಕೈ ಇದು ಮಾಡ್ತು. ಹೊಡಿ ಅಮ್ಮ, ಹೊಡಿ. ಸಂತೋಷವಾಗಿ ಹೋಗೆ. ಜಗದ ಜೊತೆಗೆ ಈಗ ಬೆರೆತು ಸಾಗು, ಜಗವ ಗೆಲ್ಲುವ ಬೆಳಕು ಇಂದು ನೀನಾಗು. ಬಜಾರಲ್ಲಿ ಸಿಂಡ್ರೆಲ್ಲಾ ಡ್ರೆಸ್ ನೋಡ್ದೆ. ಅಯ್ಯೋ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಕನಸು ಕಾಣೋ ಕಣ್ಣಿಗೆ ಆಸರೆ ನೈಟು ಆ ಡ್ರೆಸ್
ಡ್ರೆಸ್ ಹಾಕೊಂಡು ಆಕಾಶದಲ್ಲಿ ಹಾರಾಡ್ತಿದ್ದೆ ಗೊತ್ತಾ? ಡ್ರೆಸ್ ತಗೊಂಡೆ ನೋಡಿದ್ಯಾ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಡ್ರೆಸ್ ಹಾಕೋತ್ಯಾ, ಸಿಂಡ್ರೆಲ್ಲ ಆಗ್ಬಿಡ್ತ್ಯಾ. ಸಿಂಡ್ರೆಲಾ ಥರನೇ ಇದ್ದೀರಾ. ಯಾರೋ ಯಾರೋ ಯಾರಿಗೆ ಇರುವೆ ನೀ, ಉಸಿರು ಹೋಯಿತು ನನ್ನ ಜೊತೆಗೆ ಬರುವೆಯಾ. ಹಲೋ 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 ಪೀಟರ್ ಪೀಟರ್, ನಾನು ಸೆಂಟ್ ಗೋಲ್ಸಾ ವಿಸಾನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಅರೇಂಜ್ ಮಾಡಿ ಪೀಟರ್. ಬಾಬ್, ಮೊದಲು ನಾವಿಲ್ಲಿಂದ ಹೋಗ್ಬೇಕು. ಓಕೆ, ಒಳ್ಳೆ ಕೆಲಸ, ಪೊಲೀಸಿಂದ ಎಸ್ಕೇಪ್ ಆದ್ವಿ. ಇಲ್ಲಿದ್ರೆ ಏನಾದ್ರೂ ಪ್ರಾಬ್ಲಮ್ ಪಕ್ಕಾ ಆಗುತ್ತೆ. ಲೇ, ಇನ್ನೂ ಅವ್ರು ರೆಡಿ ಆಗ್ತಾವ್ರೇನಾ? ನಾನು ನೋಡ್ಕೊಂಬರ್ತೀನಿ, ಹಿಡ್ಕೋ. ಏನ್ ಪಾರ್ಟಿಗೆ ಹೋಗ್ತಿದೀವಿ, ಬೇಗ ಬರಕೇಳ. ನೀನೇನ ರೆಡಿ ಆಗಿಲ್ವಾ? ನೀನು ನಿನಗೆ ಎಲ್ಲ ಕಾಯ್ತಾ ಇರೋದು. ಅಕ್ಕಿರಾ, ಈ ಡ್ರೆಸ್ ಎಲ್ಲದಕ್ಕೂ ಸಮಸ್ಯೆ. ಮೊದಲು ಕೊಡು. ಇವಳೆ ತುಳಸಿ ನನ್ನನ್ನು ಸಾಯ್ಸಕ್ ನೋಡ್ತಿದ್ದಾಳೆ. ನೀವೇನ್ ಬೇಕಾದ್ರೂ ತಗೊಳ್ಳಿ ಪ್ಲೀಸ್, ಏನ್ ಬೇಕಾದ್ರೂ ತಗೊಳ್ಳಿ, ನನ್ನನ್ನು ಕಾಪಾಡಿ ಅಷ್ಟೇ ಪ್ಲೀಸ್. ಲೇ, ಇನ್ನು ಎಷ್ಟು ದೂರನಾ? ಇನ್ನು 5 ಕಿಲೋಮೀಟರ್ ಇದೆ, ಬಾರ್ಡರ್ ದಾಟ್ಬೋದು.
ನಿಲ್ಲಿಸ್ಬೇಡ. ಗಾಡಿ ತಿರುಗಿಸೋ. ಅಕಿರಾ ಅದೆಲ್ಲ ಆಗಲ್ಲ. ಏ ಅಕಿರಾ ಪ್ಲೀಸ್ ಅಕಿರಾ, ನೀನು ಹೋಗ. ಗಾಡಿನ ತಿರುಗಿಸೋ. ಬೇಡ ಅಕಿರಾ. ನೀನ್ ಜೀವಂತವಾಗಿರ್ಬೇಕು ಅಂದ್ರೆ ಇವಳು ಹಾಕೊಂಡಿರೋ ಈ ಬಟ್ಟೆ ಸುಡ್ಬೇಕು. ಅದಕ್ಕೂ ಮುಂಚೆ ಇವಳ ಆತ್ಮನ ಬಂಧಿಸ್ಬೇಕು. ಕಿಂಗ್ ಆಫ್ ದ ಫಾಲನ್ ಏಂಜಲ್ಸ್ ಅಂಡ್ ಲಾರ್ಡ್ ಆಫ್ ದ ಡೀಮನ್ಸ್ ಆಗಿರೋ ಸೈತಾನಿಗೆ ಅರ್ಪಿಸ್ಬೇಕು. ಕಿಲ್ಹರ್, ಇವಳನ್ನ ಬಿಡಬೇಡಿ. ಎಷ್ಟು ಜನ್ಮ ಹೆತ್ ಬಂದ್ರು ನೀನ್ ನನ್ನೇನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನನ್ನನ್ನೇ ಕೊಲ್ಲಕ್ ಬಂದ್ಯಾ ಕಿಲ್ಹರ್? ಹಲೋ ಹಲೋ ಜಾನ್, ನಾನು ತುಂಬಾ ದಿನದಿಂದ ಹುಡುಕ್ತಾ ಇದ್ದ ಸ್ಮಗ್ಲರ್ ಗ್ಯಾಂಗಲ್ಲಿ ಒಬ್ಬನ ಹಿಡಿದಿದ್ದೀನಿ. ಅವ್ನ ಬ್ಯಾಕ್ಗ್ರೌಂಡ್ನ ನಾನು ಟ್ರ್ಯಾಕ್ ಮಾಡಿದ್ರೆ ಅವ್ನ ಬಾಸ್ ನಾನು ಅನ್ಕೊಂಡಿರೋ ಹಾಗೆ ಸ್ಯಾಂಡ್ರೋನೆ ಅಂತ ಕನ್ಫರ್ಮ್ ಆಯಿತು. ಇಷ್ಟೊತ್ತಲ್ಲಿ ನಿನ್ಗೆ ಯಾರ ಮಾಲ್ಗೆ ಹೋಗೋ ಕೇಳಿದ್ದು? ಏನು ಆಕ್ಷನ್ ತಗೋಬೇಡ, ನಾನು ಬರ್ತೀನಿ. ಜಾನ್, ಸಿಕ್ಕಿರೋದು ಆಫ್ರಿಕನ್ ಬ್ಲ್ಯಾಕ್ ಹುಡ್ ಮತ್ತೆ ಬ್ಲ್ಯಾಕ್ ಮೆಂಬರ್ ಸ್ನೇಕ್. ತುಂಬಾ ಬೆಲೆ ಇರುವಂಥದ್ದು. ಮಾತಾಡೋಕ್ ಟೈಮ್ ಇಲ್ಲ. ಲೊಕೇಶನ್ ಕಳಿಸಿದ್ದೀನಿ, ಬೇಗ ಬಂದ್ಬಿಡಿ. ಸರಿ, ಬಂದೆ. ಬೇಗ ಹೋಗು. ಮೇಡಮ್. ಎಸ್, ಹೇಳಿ ರಕ್ಷಣಾ. ಯಾರಿದು? ಮೇಡಮ್, ಅವನು ಎಲ್ಲಾನು ನನ್ನ ಹತ್ರ ಹೇಳಿದಾನೆ. ಓ, ದಟ್ಸ್ ಗ್ರೇಟ್. ಈಗೇನ್ ಮಾಡೋದು? ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಮೇಡಮ್. ಸ್ವಲ್ಪ ಗಾಡಿ ಎತ್ತೀರಾ? ಕೋಪರೇಟ್ ಮಾಡಿ. ನಾನು ನನ್ನ ಲಾಯರ್ನ ಕನ್ಸಲ್ಟ್ ಮಾಡಿದಿರಾ ಎಲ್ಲಿಗೂ ಬರೋದಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಬಿಡು, ಜಾಗಕ್ಕೆ ಬರ್ತ್ಯಾ? ಎಷ್ಟು ಧೈರ್ಯ ನಿಂಗೆ? ಹೋಗಿ. ಏನೇ ಮಾಡ್ತಿದ್ಯಾ?
ಜಾನ್ ಬ್ಲ್ಯಾಕ್ ಸರ್ಪ ಕಣೆ, ಇದನ್ ಹಿಡಿಯಕ್ಕೆ 4 ಜನನ್ನ ಬಲಿ ಕೊಟ್ಟಿದ್ದೀನಿ. ಇನ್ನು ನಿನ್ನನ್ ಬಿಡ್ತೀನಾ? ಇದಕ್ಕೋಸ್ಕರನೇ ಅವತ್ತೇ ನಾನ್ ನಿಮ್ಗೆ ಕೊಂದ್ಬಿಡಿ ಅಂತ ಹೇಳಿದ್ದು. ನೀವೇ ಲವ್ ಮಾಡ್ತೀನಿ, ಮದ್ವೆ ಆಗಿ ಜೊತೆಲಿ ಇಟ್ಕೊಂಡ್ರೆ ಏನು ತೊಂದ್ರೆ ಇಲ್ಲ ಅಂತ. ಇವಾಗ ನೋಡಿ. ಜಾನ್, ಇದು ತಪ್ಪು. ಎಷ್ಟು ಸಲ ಹೇಳಿದೀನಿ ಕೇಸ್ ಕಡೆ ಬರ್ಬೇಡ ಅಂತ. ಈಗ ನನ್ನ ಕೈ ಯಾರನ್ನ ಸಾಯ್ತಿದೆಯಲ್ಲ. ಪ್ಲೀಸ್ ಜಾನ್, ನನ್ ಬಿಟ್ಬಿಡಿ. ತುಳಸಿ, ರಕ್ಷಣಾ, ದಯವಿಟ್ಟು ನಂಗೇನು ಮಾಡಬೇಡಿ. ಇರಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಇನ್ನು ಹುಟ್ಟದೇ ಇರೋ ನನ್ನ ಮಗು ಏನ್ ತಪ್ಪು ಮಾಡಿತ್ತು? ನಾನು ಯಾವ ತಪ್ಪು ಮಾಡಿದ್ದೆ ಮೇಡಮ್? ನನ್ ಕೆನ್ನಿಸ್ತಲೇ ನಾನು ನಿಯತ್ತಾಗಿದ್ದು ತಪ್ಪ. ನನ್ಗೆ ಚಿತ್ರ ಹಿಂಸೆಗೊಂಡು ಸಾಯಿಸ್ಬಿಟ್ರಲ್ಲ. ಹುಟ್ಟೋಕ್ಕಿಂತ ಮುಂಚೆನೆ ಸಾಯಿಸ್ಬಿಟ್ಟಾರೆ. ಇಷ್ಟು ತಪ್ಪು ಮಾಡಿರೋ ನಿಮ್ಮನ್ನ ಹೇಗ್ ಮೇಡಮ್ ಬಿಡೋದು? ಇಲ್ಲ ಇಲ್ಲ. ಸರ್ ಸೆಕ್ಟರ್ ಬಿಂದು ಕುಮಾರ್ ಸರ್, ಬ್ರಿಟಿಷ್ ಬಿಲ್ಡಿಂಗ್ ಇಂದ 6 ಜನ ಕೊಲೆ ಮಾಡಿದ್ದಾರೆ ಸರ್. ಏನೋ ಒಂದು ಹುಡುಗಿ ತರ ಸಸ್ಪೆಕ್ಟ್ ಮಾಡಿದ್ದಾರೆ ಸರ್. ಅದನ್ನ ಹುಡ್ಕೊಂಡು ಹೋಗ್ತಾ ಇದೀವಿ ಸರ್. ಸರ್ ಡೆಲ್ಟಾ 24 Receiving.
ಮುತ್ತು ಬೊಂಬೆ ಎಲ್ಲ ನಾಳೆ ನಿನ್ನದೇ ನೀ